ಒಂದು ಅಂಶದಲ್ಲಿ ನಾವು ಕಲಿತಾ ಇದ್ದೇವೆ ಅಂದ್ರೆ ದೇವರ ದಯೆ ಮತ್ತು ದೇವರ ಇದು ನಂಬಿಕೆ. ಫೇವರ್ ಅಂಡ್ ಫೇತ್. ದೇವರ ದಯೆ ಮತ್ತು ನಂಬಿಕೆ. ಹೇಳ್ರಿ, ದೇವರ ದಯೆ ಮತ್ತು ನಂಬಿಕೆ. ಹೇಳ್ರಿ, ದೇವರ ದಯೆ ನಂಬಿಕೆ. ಓಕೆ, ಈ ಒಂದು ಶಿರೋನಾಮೆಯಲ್ಲಿ ನಾವು ಕಲಿತಾ ಇದ್ದೇವೆ ಫೇವರ್. ಗಾಡ್ಸ್ ಫೇವರ್ ಬಂದಾಗ ನಮ್ಮ ಜೀವಿತದಲ್ಲಿ ಏನಾಗ್ತದೆ? ಆ ಫೇವರ್ ಅನ್ನು ನಾವು ಹೊಂದಿಕೊಳ್ಳಬೇಕಾದ್ರೆ ನಮ್ಮ ಹತ್ರ ನಂಬಿಕೆ ಇರಬೇಕು. ಹಲ್ಲೆಲೂಯ. ನಂಬಿಕೆ ಇಲ್ಲದೆ ನಾವು ದೇವರಿಂದ ಏನನ್ನು ಕೂಡ ಹೊಂದಿಕೊಳ್ಳಕ್ಕೆ ಸಾಧ್ಯ ಇಲ್ಲ. ಆ ನಂಬಿಕೆಯಿಂದಲೇ ದೇವರ ನಮಗಾಗಿ ಮಾಡಿ ಇಟ್ಟಂತ ಎಲ್ಲಾ ಕಾರ್ಯಗಳು ನಮ್ಮ ಜೀವಿತದಲ್ಲಿ ನಾವು ರಿಸೀವ್ ಮಾಡ್ಕೊಳ್ಳಕ್ಕೆ ಅದು ಸಾಧ್ಯ ಆಗ್ತದೆ. ಹಲ್ಲೆಲೂಯ. ನೋಡಿ, ಗಾಡ್ಸ್ ಫೇವರ್ ಅಂದ್ರೆ ಏನು, ಅದನ್ನು ಹೇಗೆ ಹೊಂದಿಕೊಳ್ಳಬೇಕು ಅನ್ನುವಂತ ಕಾರ್ಯವನ್ನು ನಾವು ನೋಡ್ತಾ ಇದ್ದೇವೆ. ನೀವು ಈ ವಿಷಯಗಳು ಗೊತ್ತಾಗಿಲ್ಲ ಅಂದ್ರೆ ಯೂಟ್ಯೂಬ್ ಅಲ್ಲಿ ಚಾನಲ್, ನಮ್ಮ ಕಿಂಗ್ಡಮ್ ಆಫ್ ಗಾಡ್ ಚಾನಲ್ ಇದೆ, ನೀವು ಅಲ್ಲಿ ಹೋಗಿ ನೋಡಿಕೊಳ್ಳಬಹುದು. ಹಲ್ಲೆಲೂಯ. ತೆಗಿರಿ, ಬೈಬಲ್ ತೆಗಿರಿ. ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 52ನೇ ವಚನ. ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 52ನೇ ವಚನ. ಓಕೆ, 51ನೇ ವಚನದಿಂದ ಓದೋಣ. ಬಳಿಕ ಆತನು ಅವರ ಜೊತೆಯಲ್ಲಿ ನಜರೇತಿಗೆ ಬಂದು ಅವರಿಗೆ ಅಧೀನನಾಗಿದ್ದನು. ಆತನ ತಾಯಿಯು ಈ ಸಂಗತಿಗಳನ್ನೆಲ್ಲ ತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡಳು. ಯೇಸು ಜ್ಞಾನದಲ್ಲಿಯೂ ದೇಹ ಬಲದಲ್ಲಿಯೂ ವೃದ್ಧಿಯಾಗುತ್ತಾ ಬಂದನು. ಇದಲ್ಲದೆ ದೇವರ ಮತ್ತು ಮನುಷ್ಯರ ದಯೆಯು ಆತನ ಮೇಲೆ ಹೆಚ್ಚಾಗುತ್ತಾ ಬಂತು. ನನ್ನ ಹಿಂದೆ ವಾಕ್ಯ ಎಲ್ಲ ಹೇಳ್ರಿ. ಯೇಸು ಜ್ಞಾನದಲ್ಲಿಯೂ, ಗಟ್ಟಿಯಾಗಿ ಹೇಳ್ರಿ, ಯೇಸು ಜ್ಞಾನದಲ್ಲಿಯೂ ದೇಹ ಬಲದಲ್ಲಿಯೂ ವೃದ್ಧಿಯಾಗುತ್ತಾ ಬಂದನು. ಇದಲ್ಲದೆ ದೇವರ ಮತ್ತು ಮನುಷ್ಯರ ದಯೆಯು ಆತನ ಮೇಲೆ ಹೆಚ್ಚಾಗುತ್ತಾ ಬಂತು. ಹಲ್ಲೆಲೂಯ, ಹಲ್ಲೆಲೂಯ. ದೇವರ ಮತ್ತು ಮನುಷ್ಯರ ದಯೆ. ಗಟ್ಟಿಯಾಗಿ, ದೇವರ ಮತ್ತು ಮನುಷ್ಯರ ದಯೆ. ಯೇಸು ಈ ಇಬ್ಬರನ್ನು ಆತನು ತೋರಿಸುವುದಕ್ಕಾಗಿ ಲೋಕಕ್ಕೆ ಬಂದಿದ್ದಾನೆ. ಅಂದ್ರೆ ರೆಪ್ರೆಸೆಂಟ್. ಒಂದು, ದೇವರು ಎಂತವನಾಗಿದ್ದಾನೆ, ದೇವರ ನೇಚರ್ ಏನು, ದೇವರ ಸ್ವಭಾವವೇನು, ಅದನ್ನು ತೋರಿಸುವುದಕ್ಕಾಗಿ ಯೇಸು ಈ ಲೋಕಕ್ಕೆ ಬಂದಿದ್ದಾರೆ. ಎರಡನೇದಾಗಿ, ಮನುಷ್ಯನು ಹೇಗೆ ಜೀವಿಸಬೇಕು ಅನ್ನುವುದಕ್ಕೆ ಯೇಸು ನಮಗೆ ಎಕ್ಸಾಂಪಲ್ ಆಗಿದ್ದಾನೆ. ಮಾನವ ಕುಲದವರು ಹೇಗೆ ಅವರು ದೇವರೊಟ್ಟಿಗೆ ಸಂಬಂಧ ಇಟ್ಟುಕೊಳ್ಳಬೇಕು, ಹೇಗೆ ಅವರ ಜೀವಿತ ಕಟ್ಟಿಕೊಳ್ಳಬೇಕು ಅನ್ನುವುದಕ್ಕೆ, ಹೇಗೆ ಒಬ್ಬ ಮನುಷ್ಯನು ಜೀವಿಸಬೇಕೆ ಭೂಮಿ ಮೇಲೆ ಅಂತ ತೋರಿಸುವುದಕ್ಕಾಗಿ ಆತನು ಈ ಲೋಕಕ್ಕೆ ಬಂದಿದ್ದಾನೆ. ಅದಕ್ಕೆ ಯೇಸು ಆತನ ಜೊತೆಗೆ ಏನೆಲ್ಲ ಆಗಿದೆಯೋ ಅದು ನನ್ನ ಜೊತೆ, ನಿಮ್ಮ ಜೊತೆ ಕೂಡ ನಡೆಯುವಂತದಾಗಿದೆ. ಆತನು ಮನುಷ್ಯನಾಗಿ ಬಂದಾಗ ಸತ್ಯವೇದ ಹೇಳ್ತದೆ, ದೇವರ ದಯೆ ಮತ್ತು ಮನುಷ್ಯರ ದಯೆಯಲ್ಲಿ ಆತನು ಹೆಚ್ಚಾಗುತ್ತಾ ಬಂದನು. ಹಲ್ಲೆಲೂಯ. ನಮ್ಮೆಲ್ಲರ ಜೀವಿತದಲ್ಲಿ ನಾವು ಆಶೀರ್ವಾದ ಹೊಂದಬೇಕು, ನಾವು ಹೆಚ್ಚಾಗಬೇಕು, ನಾವು ನಮ್ಮ ಮಕ್ಕಳು, ನನ್ನ ಗಂಡ, ಪ್ರತಿಯೊಂದು ಕ್ಷೇತ್ರದಲ್ಲಿ ನಾವು ಆಶೀರ್ವಾದದಲ್ಲಿ ಹೋಗಬೇಕನ್ನುವಂತ ಡಿಸೈರ್ ಇರ್ತದೆ. ಬಟ್ ಅದು ಎಲ್ಲಿಂದ ಪ್ರಾರಂಭ ಆಗ್ತದೆ, ಹೇಗೆ ಅದು ಗೊತ್ತಾಗ್ತದೆ, ಹೇಗೆ ನಡೀತದೆ ಎಂಬುದು ನಮ್ಗೆ ಅನೇಕ ಸಲ ಕನ್ಫ್ಯೂಸ್ ಆಗ್ತದೆ. ಸೊ ಅದಕ್ಕೆ ದೇವರ ದಯೆ ಅಂದ್ರೆ ಏನು, ದೇವರ ಕೃಪೆ ಅಂದ್ರೆ ಏನು? ನಾವೆಲ್ಲರೂ ಹೇಳ್ತೇವೆ ದೇವರ ಕೃಪೆ, ದೇವರ ಕೃಪೆ ಅಂತ ಹೇಳ್ತೀವಲ್ಲ, ಎಲ್ಲರೂ ಯೂಸ್ ಮಾಡ್ತೇವೆ, ಎಲ್ಲ ದೇವರ ಕೃಪೆ ರೀ ಅಂತ ಹೇಳಿ. ಆದ್ರೆ ನಿಜವಾಗ್ಲೂ ದೇವರ ಕೃಪೆ ಅಂದ್ರೆ ಏನು ಅಂತ ನಾವು ನೋಡುವಾಗ ಬೈಬಲ್ ಅಲ್ಲಿ ಹೇಳ್ತದೆ, ವಾಟ್ ಈಸ್ ಅ ಫೇವರ್. ಫೇವರ್ ಅಂತ ಅನ್ನುವಾಗ ನಾನು ಆಲ್ರೆಡಿ ಹೇಳಿದ್ದೇನೆ, ಸ್ವಲ್ಪ ನಾನು ಹೇಳೇ ನಾನು ಮುಂದೆ ಹೋಗ್ತೇನೆ. ಗಾಡ್ಸ್ ಫೇವರ್ ಅಂದ್ರೆ ಗಾಡ್ ಹೆಲ್ಪಿಂಗ್ ಯು, ದೇವರು ನಿಮ್ಮನ್ನು ಸಹಾಯ ಮಾಡುವಂಥದ್ದು. ಗಾಡ್ಸ್ ಫೇವರ್ ಅದರ ಅರ್ಥ ಏನು ಅಂದ್ರೆ ಗಾಡ್ ಸ್ಟ್ರೆಂಥನಿಂಗ್ ಯು, ದೇವರು ನಿಮ್ಮನ್ನು ಬಲಪಡಿಸ್ತಾನೆ. ಗಾಡ್ಸ್ ಫೇವರ್ ಅಂದ್ರೆ ಗಾಡ್ ಬ್ಲೆಸ್ಸಿಂಗ್ ಯು ಬಿಯಾಂಡ್ ಹ್ಯೂಮನ್ ಅಬಿಲಿಟಿ, ಮನುಷ್ಯನ ಸಾಮರ್ಥ್ಯವನ್ನು ಮೀರಿ ಆಶೀರ್ವಾದವನ್ನು ಹೊಂದಿಕೊಳ್ಳುವುದೇ ದೇವರ ದಯೆ ಆಗಿದೆ. ಹಲ್ಲೆಲೂಯ. ಬಿಯಾಂಡ್ ಅವರ್ ಹ್ಯೂಮನ್ ಅಬಿಲಿಟಿ, ನಮ್ಮ ಜ್ಞಾನ, ನಮ್ಮ ಬಲಕ್ಕಿಂತ ಹೆಚ್ಚಾಗಿ ಸಂಪಾದನೆ ಆಗಿರ್ಬೋದು, ಹೆಚ್ಚಾಗಿ ಆಶೀರ್ವಾದವಾಗಿರ್ಬೋದು, ಅದು ಕೇವಲ ದೇವರ ದಯೆಯಿಂದಲೇ ಬಂದಿರುತ್ತೆ. ಸೊ ದೇವರ ಕೃಪೆ ಎಲ್ಲರ ಮೇಲೆ ಇರುವಂತದಾಗಿದೆ, ದೇವರ ಕೃಪೆ ಎಲ್ಲರಿಗಾಗಿ ಇರುವಂತದಾಗಿದೆ. ಆದರೆ ಅದನ್ನು ನಾವು ನಂಬಿಕೆಯಿಂದ ಮಾತ್ರ ಹೊಂದಿಕೊಳ್ಳಕ್ಕೆ ಸಾಧ್ಯ. ಯಾವುದು ಕೂಡ ದೇವರು ಈ ಲೋಕದಲ್ಲಿ ಆತನ ಚಿತ್ತ ಅಂದ್ರೆ ಆತನೇ ಇನಿಷಿಯೇಟಿವ್ ತಗೊಂಡು ಮಾಡುವುದಿಲ್ಲ. ನಮ್ಮ ಫೇತ್, ಆ ನಂಬಿಕೆ, ಆ ಒಂದು ನಂಬಿಕೆ ಕೃಪೆಯಲ್ಲಿರುವಂತ ಆಶೀರ್ವಾದಗಳು ಅದು ರಿಲೀಸ್ ಮಾಡ್ತದೆ. ಹಲ್ಲೆಲೂಯ.
ಉದಾಹರಣೆಗಾಗಿ ನಾನು ಹೇಳಿದೇನಂದ್ರೆ ಇಲ್ಲೆಲ್ಲ ಲೈಟ್ ಉರಿತಾ ಇದೆ. ಓಕೆ, ಈ ಲೈಟ್ ಉರಿತಾ ಇದೆ. ಈ ಲೈಟ್ ಬೆಳಕು ಬರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ನಾವು ಹೋಗಿ ಬಟನ್ ಅನ್ನು ಆನ್ ಮಾಡಬೇಕು. ಬಟನ್ ಆನ್ ಮಾಡದೆ ಲೈಟ್ ಬಾ ಅಂದ್ರೆ ಬರಲ್ಲ. ಹಲ್ಲೆಲೂಯಾ. ಹಾಗೆ ದೇವರ ಆಶೀರ್ವಾದಗಳು ನಮ್ಮ ಜೀವಿತದಲ್ಲಿ ಅದು ಬಂದು ನೆಲೆಯಾಗಿರ್ಬೇಕು ಅಂತಂದ್ರೆ ನಮ್ಮಲ್ಲಿ ನಂಬಿಕೆ ಇರಬೇಕು. ಆ ನಂಬಿಕೆಯಲ್ಲಿ ಬೆಳೀತಾ ಹೋಗಬೇಕು. ಹಲ್ಲೆಲೂಯಾ. ಅನೇಕರಿಗೆ ಆಶೀರ್ವಾದ ಬರ್ತದೆ, ಬಟ್ ಆಶೀರ್ವಾದ ನೆಲೆಯಾಗಿರಲ್ಲ. ಸ್ವಸ್ಥತೆ ಬರ್ತದೆ, ಸ್ವಸ್ಥತೆ ನೆಲೆಯಾಗಿರಂಗಿಲ್ಲ. ಅಭಿವೃದ್ಧಿ ಬರ್ತದೆ, ಅಭಿವೃದ್ಧಿ ನೆಲೆಯಾಗಿರಂಗಿಲ್ಲ. ಲೀಕ್ ಆಗ್ತದೆ, ಅದನ್ನು ಸೋರ್ತಾ ಇರ್ತದೆ. ಯಾಕೆ ಅಂದ್ರೆ ಆ ಒಂದು ಅಸ್ಥಿವಾರವನ್ನು ನಾವು ಕರೆಕ್ಟ್ ಆಗಿ ಹಾಕದೆ ಇರುವುದರಿಂದ. ಹಲ್ಲೆಲೂಯಾ. ಅದಕ್ಕೆ ದೇವರ ಕೃಪೆ ನಮ್ಮನ್ನು ಎಲ್ಲಾ ಆಶೀರ್ವಾದಗಳಲ್ಲಿ ಅದು ಹೆಚ್ಚಿಸಬೇಕೆಂಬುದಾಗಿ ದೇವರ ಇಷ್ಟ. ಆದ್ರೆ ಆ ನಂಬಿಕೆಯಿಂದ ಮಾತ್ರ ನಾವು ಅದನ್ನು ಹೊಂದಿಕೊಳ್ಳಕ್ಕೆ ಸಾಧ್ಯ. ಹಲ್ಲೆಲೂಯಾ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅನ್ನು ನಾವು ನೋಡಿದ್ದೇವೆ ಏನು ಅಂತಂದ್ರೆ, ನಾವು ನೋಡ್ತಾ ಇದ್ದೇವೆ ಯೆಸೋಫನ ಜೀವಿತ. ಯೆಸೋಫನ ಜೀವಿತ ಒಂದು ದೇವರ ದಯೆ ಬಂತು ಒಬ್ಬ ವ್ಯಕ್ತಿಯಲ್ಲಿ ಅಂತಂದ್ರೆ ಆ ವ್ಯಕ್ತಿಯ ಜೀವಿತ ಹೇಗಿರ್ತದಂತೆ ತೋರಿಸುವಂತ ಒಂದು ಸಾದೃಶ್ಯ ಆಗಿದೆ. ಹಲ್ಲೆಲೂಯಾ. ಒಬ್ಬ ವ್ಯಕ್ತಿಯ ಮೇಲೆ ದೇವರ ದಯೆ ಇದೆ ಅಂತ ಅಂದ್ರೆ ಅದಕ್ಕೆ ಮ್ಯಾನಿಫೆಸ್ಟೇಷನ್ ಏನೇನು ಆಗ್ತದೆ ಎಂಬುದಕ್ಕೆ ನಾವು ನೋಡ್ತಾ ಇದ್ದೇವೆ. ಅದಕ್ಕೆ ಯೆಸೋಫನು ಹಳೆ ಒಡಂಬಡಿಕೆಯಲ್ಲಿ ಒಳ್ಳೆ ಎಕ್ಸಾಂಪಲ್ ಆಗಿದ್ದಾರೆ. ಯಾಕೆಂದ್ರೆ ಯೆಸೋಫನು ಅವನ ತಂದೆಗೆ ಕೊನೆಯ ಮಗ ಆಗಿರುವುದರಿಂದ ಅವನ ಮೇಲೆ ಹೆಚ್ಚಾದ ತಂದೆಯ ಪ್ರೀತಿ ಇತ್ತು. ಆ ತಂದೆಯ ಪ್ರೀತಿ ನಿಮಿತ್ತವಾಗಿ ಅವನಿಗೆ ಒಳ್ಳೆ ಕೋಟ್ ಅನ್ನು ತಂದೆ ಕೊಟ್ಟಿದ್ದ. ಬಟ್ ಅವರು ಇನ್ನು ಬಾಕಿ 11 ಅಣ್ಣಂದರು ಅವನ ಮೇಲೆ ದ್ವೇಷ ಪಟ್ಟು ಅವನನ್ನ ಏನ್ ಮಾಡ್ತಾರೆ? ಹಿಡಿದು ಕೊಡ್ತಾರೆ ಅಥವಾ ಗುಡ್ಡಿಗೆ ಹಾಕ್ತಾರೆ. ನೋಡ್ರಿ, ದೇವರ ದಯೆ ನಿನ್ನ ಮೇಲೆ ಇರುವಾಗ ಎನಿಮೀಸ್ ಬಹಳ ಜನ ಇರ್ತಾರೆ. ವೈರಿಗಳು ಬಹಳ ಜನ ಇರ್ತಾರೆ. ನಿನ್ನ ಹಗೆ ಮಾಡುವವರು ಬಹಳ ಜನ ಇರ್ತಾರೆ. ಸುಮ್ನೆ ನೀವೇನು ಮಾಡಿರಂಗಿಲ್ಲ, ಸುಮ್ನೆ ಹಗೆ ಮಾಡ್ತಾರೆ. ಯಾಕೆ? ಫೇವರ್ ಆಫ್ ಗಾಡ್, ದೇವರ ಕೃಪೆ ನಿನ್ನ ಮೇಲೆ ಇರುವುದರಿಂದ. ಹಲ್ಲೆಲೂಯಾ. ಸೊ ಅದಕ್ಕೆ ಯೆಸೋಫನು ಯಾವುದೇ ತಪ್ಪು ಮಾಡ್ಲಿಲ್ಲ, ಯೆಸೋಫನು ಯಾವುದೇ ರೀತಿಯಾದಂತ ಪಾಪ ಮಾಡ್ಲಿಲ್ಲ. ಬಟ್ ಸ್ಟಿಲ್ ಅವನು ಕಷ್ಟದಲ್ಲಿ ಹೋಗಬೇಕಾಯ್ತು. ಅದಕ್ಕೆ ಇವತ್ತು ನಾನು ಏನ್ ಹೇಳ್ತಾ ಇದ್ದೀನಿ, ದಯಮಾಡಿ ಎಚ್ಚರದಿಂದ ಕೇಳಿಸಿಕೊಳ್ರಿ. ಇದು ಕೇವಲ ನಿಮ್ಮ ಕುಟುಂಬ ನೀವು ಬದುಕುವವರೆಗೂ ಮಾತ್ರ ಅಲ್ಲ, ನೀವು ಸತ್ತ ನಂತರ ಕೂಡ ಈ ವಾಕ್ಯಕ್ಕಾಗಿ ನೀವು ಸಿದ್ಧರಾಗಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಸ್ವಾಮಿ ಹೇಳಿದರೆ ನೀವು ಫಲ ಕೊಡಬೇಕು ಮತ್ತು ಫಲ ಏನಾಗ್ಬೇಕದು? ನಿಲ್ಲುವಂತದಾಗಿರ್ಬೇಕು. ಅದು ಸ್ಟೇಬಲ್ ಆಗಿರ್ಬೇಕು. ಅದು ಸ್ಟೇಬಲ್ ಆಗಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ನೋಡಿ, ಯೆಸೋಫನ ಜೀವನದಲ್ಲಿ ನಾವು ನೋಡುವಾಗ ಇವತ್ತು ಒಂದು ಅಂಶವನ್ನು ನೋಡ್ತೇವೆ ಯೆಸೋಫನ ಜೀವಿತದಿಂದ. ನೋಡಿ, ಆದಿಕಾಂಡ 37ನೇ ಅಧ್ಯಾಯ. ದಯಮಾಡಿ ನೀವು ಸತ್ಯವೇದವನ್ನು ಇರುವುದಾದ್ರೆ ಸತ್ಯವೇದ ತೆಗಿರಿ. ಯಾರೆಲ್ಲ ಸತ್ಯವೇದ ತಂದಿಲ್ಲ ದಯಮಾಡಿ ಸತ್ಯವೇದ ತೆಗೆದುಕೊಂಡು ಬನ್ರಿ. ಆದಿಕಾಂಡ 37ನೇ ಅಧ್ಯಾಯ 18ರಿಂದ 20ನೇ ವಚನ. ಅವರು ಅವನನ್ನು ದೂರದಿಂದ ನೋಡಿ ಅವನು ತಮ್ಮ ಬಳಿಗೆ ಬರುವರಷ್ಟರೊಳಗೆ ಅವನನ್ನು ಕೊಲ್ಲುವುದಕ್ಕೆ ಒಳಸಂಚು ಮಾಡಿಕೊಂಡರು. ದೇವರ ದಯೆ ಯಾರ ಮೇಲೆ ಇರ್ತದೋ ಅವರಿಗೆ ನಾನಾ ವಿಧವಾದಂತ ಎನಿಮಿ ಪ್ಲಾನ್ ಮಾಡ್ತಾನೆ. ಎನಿಮೀಸ್ ಅಟ್ಯಾಕ್ ಇರುವಂತದಾಗಿದೆ. ಯಾಕೆ? ಆ ದೇವರ ಫೇವರ್ ನಿಮ್ಮ ಮೇಲೆ ಬೆಳೆಯಬಾರದು ಎಂಬುದಾಗಿ. ಅದಕ್ಕೆ ಇಲ್ಲಿ ಅವ್ರ ಅಣ್ಣಂದರು ಅವನಿಗೆ ಪ್ಲಾನ್ ಮಾಡ್ತಾ ಇದ್ದಾರೆ ಏನಂದ್ರೆ ಅವನನ್ನು ಕೊಲ್ಲುವುದಕ್ಕೆ ಒಳಸಂಚು ಮಾಡಿದ್ರು. ಎಲ್ರು ಒಳಸಂಚು ಮಾಡಿದರು. ಗೆಡ್ಡೆಗಳು ಒಳಸಂಚು ಮಾಡಿದರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅನೇಕ ಸಲ ನಮಗೆ ಗೊತ್ತಿಲ್ಲ ಸೈತಾನ್ ಏನ್ ಪ್ಲಾನ್ ಮಾಡ್ತಾ ಇದ್ದೇನೆ ಅಂತ ಹೇಳಿ. ಅದಕ್ಕೆ ಬೈಬಲ್ ಓದಿದ್ರೆ ಆ ಡೆವಿಲ್ ಅದು ಎಕ್ಸ್ಪೋಸ್ ಆಗ್ತಾನೆ. ಅವ್ನು ಏನ್ ಪ್ಲಾನ್ ಮಾಡ್ತಾ ಇದ್ದಾನೆ ಅಂತ ದೇವ್ರಿಗೆ ವಾಕ್ಯದಲ್ಲೇ ತೋರಿಸಿಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಸೊ ಇವರು ಒಳಸಂಚು ಮಾಡ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ಓದು ಕಂಟಿನ್ಯೂ ಆಗಿ. ಅವರು ಒಬ್ಬರಿಗೊಬ್ಬರು ಅಗೋ ಆ ಕನಸಿನವನು ಬರುತ್ತಾನೆ, ನಾವು ಅವನನ್ನು ಕೊಂದು ಈ ಗುಂಡಿಗಳಲ್ಲಿ ಒಂದರೊಳಗೆ ಹಾಕಿ ದುಷ್ಟ ಮೃಗವು ಅವನನ್ನು ತಿಂದು ಬಿಟ್ಟೆಂದು ಹೇಳೋಣ ಬನ್ನಿ. ಆಗ ಅವನ ಕನಸುಗಳು ಏನಾಗುವವೋ ನೋಡೋಣ ಎಂದು ಮಾತಾಡಿಕೊಂಡರು. ಆಮೆನ್, ಹಲ್ಲೆಲೂಯಾ. ಈ ಗುಂಡಿಗಳಲ್ಲಿ ಇವತ್ತಿನ ಮೆಸೇಜ್ ಈ ಗುಂಡಿ ಬಗ್ಗೆ ಇದೆ ನೋಡ್ರಿ. ಹಲ್ಲೆಲೂಯಾ. ಈ ಗುಂಡಿಗಳಲ್ಲಿ ಹಲ್ಲೆಲೂಯಾ, ಹಲ್ಲೆಲೂಯಾ. ಇವ್ರು ಪ್ಲಾನ್ ಮಾಡ್ತಾ ಇದ್ದಾರೆ ಏನು? ಮೊದಲನೇದಾಗಿ ಅವನನ್ನು ಸಾಯಿಸ್ಬೇಕಂತೇಳಿ. ಯಾಕೆ ಸಾಯಿಸ್ಬೇಕು? ಅವನ ಕನಸಿನ ನಿಮಿತ್ತವಾಗಿ. ಅವನು ಎಂತ ಕನಸು ಕಂಡಿದ್ದಾನಂದ್ರೆ ಅವರಿಗಿಂತ ನಾನು ಉನ್ನತವಾಗಿ ಹೋಗ್ತಾನೆ ಇವನು ಅಂತ ಹೇಳಿ ಇವನಿಗೆ ಮುಗಿಸ್ಬಿಟ್ರೆ
ಆ ಕನಸು ಏನಾಗ್ತದೆ ನೋಡೋಣ, ಹೆಂಗೆ ಇವನ್ ಕನಸು ನೆರವೇರಿಸ್ತಾನೆ ಅಂತ ಹೇಳಿ. ಹಲ್ಲೆಲೂಯಾ. ಸೊ ಈ ಗುಂಡಿಗಳಲ್ಲಿ ಅವ್ರು ಏನ್ ಮಾಡ್ತಾ ಇದಾರೆ? ಪ್ಲಾನ್ ಮಾಡ್ತಾ ಇದಾರೆ, ಯೋಚನೆ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಆದ್ರೆ ಅದರ ಮಧ್ಯದಲ್ಲಿ ದೇವರು ಒಬ್ಬನ ಹೃದಯದಲ್ಲಿ ಮಾತನಾಡಿ ಹೇಳ್ತಾ ಇದ್ದಾನೆ. ಏನಂತಂದ್ರೆ ನೋಡ್ರಿ, ಕಂಟಿನ್ಯೂ ವಾಕ್ಯ ಓದೋಣ. 23ನೇ ವಚನ. ಯೋಸೇಫನು ಹಾ, ತನ್ನ ಅಣ್ಣಂದಿರ ಹತ್ತಿರಕ್ಕೆ ಬಂದಾಗ, ಯೋಸೇಫನು ತನ್ನ ಅಣ್ಣಂದಿರ ಹತ್ತಿರಕ್ಕೆ ಬಂದಾಗ ಅವರು ಅವನ ಮೇಲಿದ್ದ ನಿಲುವಂಗಿಯನ್ನು ತೆಗೆದು ಬಿಟ್ಟು ಅವನನ್ನು ಹಿಡಿದು ಆ ಗುಂಡಿಯೊಳಗೆ ಹಾಕಿದರು. ಎಲ್ಲರೂ ಆ ಗುಂಡಿಯೊಳಗೆ ಹಾಕಿದರು. ಗಟ್ಟಿಯಾಗಿ ಆ ಗುಂಡಿಯೊಳಗೆ ಹಾಕಿದರು. ಕರೆಕ್ಟ್ ಆಗಿ ಹೇಳ್ತಿಲ್ಲ, ಆ ಗುಂಡಿಯೊಳಗೆ ಹಾಕಿದರು. ಕೇಳಿಸ್ತಾ ಇಲ್ಲ? ಇನ್ನೊಂದ್ಸಲ ಜೋರಗಳ, ಆ ಗುಂಡಿ ಒಳಗೆ ಹಾಕಿದರು. ಗುಂಡಿ ಅಂತಂದ್ರೆ ಗೊತ್ತಲ್ಲ, ತೆಗ್ಗು ಅಲ್ರಿ. ಗುಂಡಿ ಅಂತಂದ್ರೆ ಬಾವಿ ತೋಡ್ತಾರೆ ನೋಡ್ರಿ, ಅಲ್ಲಿ ಗುಂಡಿ ಅಂತ ಇದೆಯಲ್ಲ, ಅದಕ್ಕೆ ಆ ವರ್ಡ್ ಇಂಗ್ಲಿಷ್ ನಲ್ಲಿ ಪಿಟ್ ಎಂಬುದಾಗಿದೆ. ಪಿಟ್ ಅಂತಂದ್ರೆ ಆ ದಿನಗಳಲ್ಲಿ ಅವರು ನೀರನ್ನು ಸಂಗ್ರಹಿಸಿಡುವುದಕ್ಕಾಗಿ ಬಾವಿಗಳನ್ನು ತೋಡ್ತಾ ಇದ್ರು. ದೊಡ್ಡ 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 ಬಾವಿಗಳು ತೋಡ್ತಾ ಇದ್ದಾರೆ. ಬಾವಿಗಳು ಏನು 10-20 ಫೀಟ್ ತೋಡ್ತಾರ? ಜಾಸ್ತಿ ತೋಡ್ತಾರಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೇಳಿಸ್ಕೊಳ್ರಿ, ಯೋಸೇಫನಿಗೆ ಇವ್ರು ಪ್ಲಾನ್ ಮಾಡಿ ಅನೇಕ ಗುಂಡಿಗಳಿದಾವೆ, ಒಂದು ಗುಂಡಿಯಲ್ಲಿ ಹಾಕೊಂಡು ಮುಚ್ಚಿಬಿಡಮ್ಮ ಅಂತ ಹೇಳಿ. ಹಲ್ಲೆಲೂಯಾ. ಪ್ಲಾನ್ ಮಾಡಿ ಏನ್ ಮಾಡ್ತಾ ಇದ್ದಾರೆ? ಅವ್ರು ಆ ಗುಂಡಿ ಒಳಗೆ ಅವನಿಗೆ ಹಾಕ್ತಾ ಇದ್ದಾರೆ. ಆ ಗುಂಡಿ ಒಳಗೆ ಹಾಕಿದರು. ಓಕೆ, ಬೈಬಲ್ ಹೇಳ್ತದೆ ಆ ಗುಂಡಿ ನೀರಿಲ್ಲದೆ ಬರಿದಾಗಿತ್ತು. ಓಕೆ, ಒಂದ್ ವೇಳೆ ನೀರಿತ್ತು ಅಂದ್ರೆ ಯೋಸೇಫನು ಈಸಾಡಿ ಬರ್ಬೋದಾಗಿತ್ತು. ಓಕೆ, ದೇವರ ದಯೆ ನಿನ್ನ ಮೇಲಿರುವಾಗ ಮೊಟ್ಟ ಮೊದಲನೇದಾಗಿ ದೇವರನ್ನ ಏನ್ ಸಿದ್ಧ ಮಾಡ್ತಾನೆ ಅಂದ್ರೆ ಗುಂಡಿ ಸಿದ್ಧ ಮಾಡ್ತಾನೆ. ಹಲ್ಲೆಲೂಯಾ. ಏನ್ ಸಿದ್ಧ ಮಾಡ್ತಾನೆ ನಿನಗೆ? ಹಲ್ಲೆಲೂಯಾ. ಯೋಸೇಫನಿಗೆ ಆ ಒಂದು ಪ್ರಧಾನ ಮಂತ್ರಿಯ ಸ್ಥಾನಕ್ಕೆ ಒಯ್ಬೇಕು ಅಂದ್ರೆ ದೇವರು ಅವನಿಗೆ ಗುಂಡಿ ಸಿದ್ಧ ಮಾಡ್ಬೇಕಾಯ್ತು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ರಾಜ್ಯದ ಒಂದು ನಿಯಮ ಏನ್ ಗೊತ್ತಾ? ಒಂದು ನಿಯಮ, ದೇವರ ರಾಜ್ಯದ ನಿಯಮ ಏನು ಅಂದ್ರೆ, ಯಾವ ಒಬ್ಬ ವ್ಯಕ್ತಿಯನ್ನು ದೇವರು ಮೇಲಕ್ಕೆ ಎತ್ತಬೇಕಂತನೋ ಮೊದಲು ಅವನಿಗೆ ಕೆಳಕ್ಕೆ ತಗೊಂಡ್ಬರ್ತಾನೆ. ಇದು ದೇವರ ರಾಜ್ಯದ ನಿಯಮ. ಇದು ಅದಕ್ಕೆ ಬೈಬಲ್ ಹೇಳ್ತದೆ, ನಿಮ್ಮಲ್ಲಿ ಯಾವನಾದ್ರೂ ಎಲ್ಲರಿಗಿಂತ ಹೆಚ್ಚಿನವನಾಗ್ಬೇಕಂದ್ರೆ ಅವನು ಎಲ್ಲರ ಆಳಾಗಲಿ. ಹಲ್ಲೆಲೂಯಾ. ಈಗ ಯೋಸೇಫನಿಗೆ ಇವ್ರು ಅನ್ಕೋತಾ ಇದ್ದಾರೆ ಏನಂದ್ರೆ, ನಾವು ಗುಂಡಿ ಒಳಗೆ ಹಾಕಿದ್ದೀವಿ, ಆದ್ರೆ ದೇವರು ನೋಡ್ತಾ ಇದ್ದಾರೆ ಅವನಿಗೆ ಫೌಂಡೇಶನ್ ರೆಡಿ ಮಾಡ್ತಾ ಇದ್ದೀನ ಅಂತ ಹೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಗುಂಡಿ ಒಳಗೆ ಬಿದ್ದಿದ್ದಾನೆ. ಅವನ ಕನಸು, ಅವನ ಯೋಚನೆ, ಸಹಾಯಕರು ಯಾರು ಇಲ್ಲ. ಯಾರು ಕೂಡ ಅವನಿಗೆ ಸಹಾಯಕರಿಲ್ಲ. ಯಾರಿಗೂ ಕೂಡ ಅವನು ಸಹಾಯ ಕೇಳಕ್ಕೂ ಆಗಂಗಿಲ್ಲ. ಯಾಕೆ? ಇರೋರೆಲ್ಲ ದುಶ್ಮನ್ಗಳೇ ಇದ್ದಾರೆ. ಹಲ್ಲೆಲೂಯಾ. ಸೀದಾ ಗುಂಡಿ ಒಳಗೆ ಹಾಕ್ತಾ ಇದ್ದಾರೆ ಅವನಿಗೆ. ಅನೇಕ ಸಲ ಜೀವಿತದಲ್ಲಿ ನಾವು ಯೋಚನೆ ಮಾಡ್ತೇವೆ, ಯಾಕೆ ದೇವ್ರೆ ನನಗೆ ಕಷ್ಟ, ಯಾಕೆ ದೇವ್ರೆ ನನಗೆ ಈ ರೀತಿಯಾಗಿ ಅಂತಾರೆ, ಯಾಕೆ ನನಗೆ ಈ ಅವಮಾನ, ಯಾಕೆ 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 ಅಂತ ನಾವು ಕೇಳೋ ಬದಲು ಹೇಳ್ಬೇಕು, ದೇವರು ನನಗಾಗಿ ಫೌಂಡೇಶನ್ ಅನ್ನು ಸಿದ್ಧ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಯಾಕಂದ್ರೆ ಯೋಸೇಫನು ತನ್ನ ಬಲ, ತನ್ನ ಜ್ಞಾನ, ತನ್ನ ಬುದ್ಧಿ ಎಲ್ಲವನ್ನು ಆತನು ನೆಲ ಸಮ ಆಗಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವನಿಗೆ ಒಂದೇ ಒಂದು ನಿರೀಕ್ಷೆ ಏನು ಅಂದ್ರೆ, ಒಂದೇ ಒಂದು ಸಹಾಯ ಏನು ಅಂದ್ರೆ, ದೇವರು ಮಾತ್ರ ಅವನು ಆದುಕೊಳ್ಳಬೇಕಾಗಿತ್ತು. ಹಲ್ಲೆಲೂಯಾ. ಅದಕ್ಕೆ ಬೈಬಲ್ ಹೇಳ್ತದೆ, ಅವನ ಗುಂಡಿ ಒಳಗೆ ಹಾಕಿದಾಗ ಅವನಿಗೆ ಮೇಲಕ್ಕೆ ಎತ್ತುವುದಕ್ಕೆ ಯಾರು ಕೂಡ ಇರಲಿಲ್ಲ. ಅವನು ಅಲ್ಲಿಂದ ಹೊರಗಡೆ ಬರುವುದಕ್ಕೆ ಯಾರು ಕೂಡ ಅವನಿಗೆ ಸಹಾಯಕರಿರ್ಲಿಲ್ಲ. ಅವನು ಅಲ್ಲೇ ಇದ್ದಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲಿ ದೇವರು ಏನೇ ಮಾಡಬೇಕು ಅಂದ್ರೆ ಮೊದಲು ಅಸ್ಥಿವಾರವನ್ನು ಹಾಕ್ತಾನೆ. ಎಷ್ಟು ಜನ ಮನೆ ಕಟ್ಟುವುದನ್ನು ನೋಡಿದಿರಿ? ಅಥವಾ ಮನೆ ಕಟ್ಟಿ ನೀವು ಸ್ವಂತ ಮನೆ ಇದೆ ಕಟ್ಟಿ ನೋಡಿದಿರಾ? ಓಕೆ, ಅದು ಒಂದು ಫೋಟೋ ನೋಡ್ರಿ. ಇದು ಈ ಇಮೇಜ್, ಈ ಫೋಟೋ ಇಡೀ ವರ್ಲ್ಡ್ ಅಲ್ಲೇ ದೊಡ್ಡ ಬಿಲ್ಡಿಂಗ್ ಇದೆ. ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಮೊದಲು ಏನ್ ಮಾಡ್ತಾರೆ? ಫೌಂಡೇಶನ್ ಹಾಕ್ತಾರೆ. ಏನಾಗ್ತಾರೆ? ಹೇಳ್ರಿ, ಅಡಿಪಾಯ, ಅಸ್ಥಿವಾರ. ಹೇಳ್ರಿ, ಅಸ್ಥಿವಾರ. ಗಟ್ಟಿಗೆ ಅಸ್ಥಿವಾರ. ಇದು ಯಾವ ಬಿಲ್ಡಿಂಗ್ ಇದೆ? ಯಾರಾದ್ರೂ ಹೇಳ್ತೀರಾ?
ನಿಮಗೆಲ್ಲ ಮುಂಚೆನೆ ಗೊತ್ತದ. ಬುರ್ಜ್ ಖಲೀಫಾ ಇದು ದುಬೈಯಲ್ಲಿ ಇಡೀ ವರ್ಲ್ಡ್ ಅಲ್ಲಿ ಹೈಯೆಸ್ಟ್ ಒಂದು ಬಿಲ್ಡಿಂಗ್ ಟವರ್ ಇದು. ಓಕೆ, ಹೈಯೆಸ್ಟ್ ಇಡೀ ವರ್ಲ್ಡ್ ಅಲ್ಲೇ. ಇದ್ರ ಬಗ್ಗೆ ನೀವು ನೋಡಿದ್ರೆ ಏನಂತಂದ್ರೆ, ಇದಕ್ಕೆ ಫೌಂಡೇಶನ್ ಹಾಕುವುದಕ್ಕೆ 194 ಅಪ್ರಾಕ್ಸಿಮೇಟ್ಲಿ 165ರಿಂದ 194 ಫೀಟ್ ಒಳಗಡೆ ಹೊಡೆದಿದ್ದಾರೆ. ಅದಕ್ಕೆ ಫೌಂಡೇಶನ್ ಹಾಕಕ್ಕೆ. ಹಲ್ಲೆಲೂಯ, ಹಲ್ಲೆಲೂಯ. ಅಸ್ಥಿವಾರ ಹಾಕ್ಬೇಕು ಅಂತಂದ್ರೆ ನಮ್ಮ ಬಿಲ್ಡಿಂಗ್ ಎಷ್ಟು ಕಟ್ಟುತ್ತೇವೆ ಅನ್ನುವುದ್ರ ಮೇಲೆ ನಾವು ಅಸ್ಥಿವಾರ ಹಾಕ್ತೀವಿ. ಹಲ್ಲೆಲೂಯ. ಕೇವಲ 1 ಫ್ಲೋರ್ ಕಟ್ಟಿದ್ರೆ ಅದ್ರ ತಕ್ಕಂಗೆ 5 ಫೀಟು 6 ಫೀಟು ಅಸ್ಥಿವಾರ ಹಾಕಿ. ದೊಡ್ಡದು ಕಟ್ಟಬೇಕು ಅಂದ್ರೆ ದೊಡ್ಡದ ಅಸ್ಥಿವಾರ ಹಾಕಿ. ಹಲ್ಲೆಲೂಯ. ಅರ್ಥ ಆಗ್ತಾ ಇದೆಯಾ? ದೇವರು ಏನೇನು ಜೀವಿತದಲ್ಲಿ ಕಾರ್ಯ ಮಾಡ್ಬೇಕು ಅಂದ್ರೆ ಮೊದಲು ಅಸ್ಥಿವಾರ ಹಾಕ್ತಾನೆ, ಗುಂಡಿ ತೋಡ್ತಾನೆ ನಿನಗೆ. ಅಂದ್ರೆ ನಿನಗೆ ಯಾರು ಸಹಾಯಕ್ಕೆ ಇರಬಾರ್ದು, ನೀನು ಕಂಪ್ಲೀಟ್ ದೇವರ ಮೇಲೆ ಹಾತ್ಕೊಳ್ಬೇಕು. ಹಂಗ ದೇವ್ರು ಮಾಡ್ತಾರೆ. ಅದೇ ದೇವರ ರಾಜ್ಯದ ಒಂದು ನಿಯಮ. ಸೊ ಈ ಬುರ್ಜ್ ಖಲೀಫಾ ನೋಡುವಾಗ, ಈ ಬುರ್ಜ್ ಖಲೀಫಾ ಕಟ್ಲಕ್ಕೆ 6 ವರ್ಷ ಆಯ್ತು. ಎಷ್ಟು ವರ್ಷ? 6 ವರ್ಷ ಆಯ್ತು. ಇದಕ್ಕೆ ಎಷ್ಟು ಜನ ಕೆಲಸ ಮಾಡಿದ್ದಾರೆ ಗೊತ್ತಾ? 12,000 ಜನ ಕೆಲಸ ಮಾಡಿದ್ದಾರೆ. ಎಷ್ಟು ಜನ? 12,000 ಜನ ಕೆಲಸ ಮಾಡಿದ್ದಾರೆ. 12,000 ಜನದಲ್ಲಿ ಎಷ್ಟೋ ಮಂದಿ ಸತ್ತೋಗಿದ್ದಾರೆ. ಯಾಕೆ? ಅವ್ರಿಗೆ ವರ್ಲ್ಡ್ ಅಲ್ಲಿ ಹೈಯೆಸ್ಟ್ ಬಿಲ್ಡಿಂಗ್ ಮಾಡುವುದಿತ್ತು. ಅವ್ರಿಗೆ ಯಾರು ಇಂಜಿನಿಯರ್ ಮಾಡಿದಲ್ಲ, ಇಡೀ ಲೋಕದಲ್ಲಿ ಹೈಯೆಸ್ಟ್ ಟವರ್ ಮಾಡಬೇಕಾಗಿದೆ ಅಂತ ಹೇಳಿ ಅವ್ರು ಮೊದಲನೇದಾಗಿ ಏನ್ ಮಾಡಿದ್ದಾರೆ? ಅಸ್ಥಿವಾರ ಆಳವಾಗಿ ಹಾಕಿದ್ದಾರೆ. ಹಲ್ಲೆಲೂಯ. ಅಸ್ಥಿವಾರ ಆಳವಾಗಿ ಹಾಕಿದ್ದಾರೆ. ಅಸ್ಥಿವಾರ ಆಳವಾಗಿ ಹಾಕಿದ್ದಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೆ ಯೆಸೋಫನು ಅವನು ಅರಮನೆಗೆ ಹೋಗುವುದಕ್ಕಿಂತ ಮುಂಚೆ, ಆ ಸ್ಥಾನಕ್ಕೆ ಹೋಗುವುದಕ್ಕಿಂತ ಮುಂಚೆ ಅವನಿಗೆ ಅಸ್ಥಿವಾರ ರೆಡಿ ಆಗಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೆ ನಿಮಗೆ ಗುಂಡಿಯೊಳಗಾದಂತ ಅನುಭವ, ಯಾರು ಸಹಾಯಕರಿಲ್ಲಂತ ಅನುಭವ, ಕಷ್ಟ ನಷ್ಟಗಳು ಬರುವಂತ ಅನುಭವ. ಯಾಕೆ ಗೊತ್ತಾ? ಫೌಂಡೇಶನ್ ದೇವ್ರು ರೆಡಿ ಮಾಡ್ತಾ ಇದ್ದಾರೆ. ಹಲ್ಲೆಲೂಯ. ಅದನ್ನು ಸಿದ್ಧ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ನಿನ್ನ ಜ್ಞಾನ, ನಿನ್ನ ಬುದ್ಧಿ, ನಿನ್ನ ಶಕ್ತಿ ಮೇಲೆ ನೀನು ಆತುಕೊಳ್ಳಬಾರದೆಂಬುದಾಗಿ. ಅದಕ್ಕೆ ಇವರೆಲ್ಲ ಹೋಗಿ ಏನ್ ಮಾಡ್ತಾ ಇದ್ದಾರೆ? ಅವನಿಗೆ ಆ ಗುಂಡಿಯೊಳಗೆ ಹಾಕ್ತಾ ಇದ್ದಾರೆ. ಇವತ್ತು ವಾಟ್ ಈಸ್ ಯುವರ್ ಲೈಫ್? ನಿನ್ನ ಜೀವಿತ ಯಾವ ಅಸ್ಥಿವಾರದ ಮೇಲೆ ನೀನು ಕಟ್ತಾ ಇದೆ? ನಿನ್ನ ಜಾಬ್ ಯಾವ ಅಸ್ಥಿವಾರದ ಮೇಲೆ ನೀನು ಕಟ್ತಾ ಇದೆ? ನಿನ್ನ ಫ್ಯಾಮಿಲಿ, ನಿನ್ನ ಬಿಸ್ನೆಸ್ ಯಾವ ಅಸ್ಥಿವಾರದ ಮೇಲೆ ನೀನು ಕಟ್ತಾ ಇದೆ? ಅನೇಕ ಸಲ ಹೇಳ್ತೇವೆ, ನನ್ನ ಬಲ, ನನ್ನ ಶಕ್ತಿ, ನನ್ನ ಜ್ಞಾನ, ನನ್ನ ತಿಳುವಳಿಕೆ, ಅವ್ರ ಇನ್ಫ್ಲೂಯೆನ್ಸ್ ಇದೆ, ಇವ್ರ ಇನ್ಫ್ಲೂಯೆನ್ಸ್ ಇದೆ, ಅವರು ರೆಕಮೆಂಡೇಶನ್ ಇದೆ. ಆ ಎಲ್ಲ ಒಂದು ಆ ರಾಂಗ್ ಫೌಂಡೇಶನ್ ಒಂದು ಸಲ ಬಿದ್ದೋಗ್ಬಿಡ್ತದೆ ಅದು. ಅದಕ್ಕೆ ಇವತ್ತು ದೇವರು ನಿಮ್ಮ ಜೊತೆಗೆ ಮಾತನಾಡ್ತಾ ಇರುವುದು ಏನಂದ್ರೆ, ನಿಮ್ಮ ಜೀವಿತ ಯಾವ ಅಸ್ಥಿವಾರದ ಮೇಲೆ ನೀವು ಕಟ್ಟುತ್ತಾ ಇದ್ದೀರಿ? ಹಲ್ಲೆಲೂಯ. ಆ ಅಸ್ಥಿವಾರ ತೋರಿಸಿಕೊಡುತ್ತದೋ ನಿನ್ನ ಜೀವಿತ ಹೇಗೆ ಇರ್ತದಂತ ಹೇಳಿ. ನಿನ್ನ ಅಸ್ಥಿವಾರನೇ ತೋರಿಸಿಕೊಡುತ್ತದೆ ಮುಂದೆ ನಿನ್ನ ಬಿಸ್ನೆಸ್, ನಿನ್ನ ಫ್ಯಾಮಿಲಿ, ನನ್ನ ಹಣಕಾಸು ಹೇಗೆ ಇರ್ತದಂತ ಹೇಳಿ. ಅಸ್ಥಿವಾರ ಯಾವತ್ತೂ ಕೂಡ ಅದು ಒಂದ್ಸಲ ಹಾಕಿದ ನಂತರ ಅದು ಚೇಂಜ್ ಮಾಡಕ್ ಆಗಂಗಿಲ್ರಿ. ಚೇಂಜ್ ಮಾಡಕ್ ಆಗ್ತದ? ರಿಪೇರಿ ಮಾಡಕ್ ಆಗ್ತದ? ಫೌಂಡೇಶನ್ ಕಟ್ಟಿಸ್ದಿರಿ ಮನೆ, ಯಾರಾದ್ರೂ ಬಂದು ನೋಡ್ತಾರ, ಸೂಪರ್ ಅಸ್ಥಿವಾರ ಹಾಕಿ ನೋಡಂತಾರ. ಏನಂತಾರೆ? ಬಿಲ್ಡಿಂಗ್ ಸೂಪರ್ ಪೇಂಟಿಂಗ್ ಮಾಡಿದ್ ನೋಡು, ಸೂಪರ್ ಬಾಗಿಲು ಹಾಕಿದ್ ನೋಡು, ಸೂಪರ್ ಎಲೆಕ್ಟ್ರಿಷಿಯನ್ ಮಾಡಿದ್ ನೋಡು, POP ಸೂಪರ್, ಎಲ್ಲ ಏನ್ ಕಾಣಿಸ್ತಾ ಇದೆ? ಹೊರಗಿಂದ ಸೂಪರ್ ಆಗಿ ಕಾಣಿಸ್ತಾ ಇದೆ. ಬಟ್ ಫೌಂಡೇಶನ್ ಕಾಣಂಗಿಲ್ಲ, ಅಸ್ಥಿವಾರ ಕಾಣಂಗಿಲ್ಲ ಯಾರಿಗೂ. ಆ ಅಸ್ಥಿವಾರ ಯಾರಿಗೆ ಗೊತ್ತಿರ್ತದೆ? ಮನೆ ಕಟ್ಟಿಸಿದವನಿಗೆ ಗೊತ್ತಿರ್ತದೆ ಅಸ್ಥಿವಾರ ಹಾಕುವಾಗ ಏನೆಲ್ಲ ಪ್ರಯಾಸ ಪಟ್ಟಿದ್ದಾನೆ. ಆ ಕಟ್ಟಿಸಿದವನಿಗೆ ಗೊತ್ತಿರ್ತದೆ ಅಸ್ಥಿವಾರದಲ್ಲಿ ಏನೇನು ಆಗಿದೆ ಅಂತ ಹೇಳಿ. ಹಲ್ಲೆಲೂಯ. ಅದಕ್ಕೆ ನಿನ್ನ ಜೀವಿತ, ನಿನ್ನ ಕುಟುಂಬ ಜೀವಿತ, ನಿನ್ನ ಮಕ್ಕಳ ಜೀವಿತ, ಪ್ರತಿಯೊಂದು ಕ್ಷೇತ್ರಕ್ಕೆ ಒಂದು ಅಸ್ಥಿವಾರ ಇದೆ. ಆ ಅಸ್ಥಿವಾರ ನೀನು ಹಾಕದೆ ಹೋದ್ರೆ ಒಂದು ದಿನ ಅದು ಬಿದ್ದು ಹೋಗ್ತದೆ. ಹಲ್ಲೆಲೂಯ, ಹಲ್ಲೆಲೂಯ. ಆ ಅಸ್ಥಿವಾರ ಯಾವುದು ಅಂದ್ರೆ ನೋಡ್ರಿ, ಬೈಬಲ್ ಹೇಳುತ್ತದೆ 1 ಕೊರಿಂಥಿ 3ನೇ ಅಧ್ಯಾಯ 11ನೇ ವಚನ. 1 ಕೊರಿಂಥಿ 3ನೇ ಅಧ್ಯಾಯ 11ನೇ ವಚನ. ಬೇಗ ಬೇಗ. ಹಾಕಿರುವ ಅಸ್ಥಿವಾರವು ಯೇಸು ಕ್ರಿಸ್ತನೇ. ಎಲ್ರಿ, ಹಾಕಿರುವ ಅಸ್ಥಿವಾರವು ಯೇಸು ಕ್ರಿಸ್ತನೇ. ಗಟ್ಟಿ ಹೇಳ್ರಿ, ಯೇಸು ಕ್ರಿಸ್ತನೇ ಅಸ್ಥಿವಾರ. ಯೇಸು ಕ್ರಿಸ್ತನೇ ಅಸ್ಥಿವಾರವಾಗಿದ್ದಾನೆ.
ನೋಡ್ರಿ, ಬೈಬಲ್ ಅಲ್ಲಿ ಹೇಳ್ತದೆ ಸತ್ಯವೇದದಲ್ಲಿ, ಅಂದ್ರೆ ಆ ಅಸ್ಥಿವಾರವನ್ನಲ್ಲದೆ ಮತ್ತೊಂದು ಅಸ್ಥಿವಾರವನ್ನು ಯಾರು ಹಾಕಲಾರರಷ್ಟೇ. ನಮ್ಮ ಜೀವಿತಕ್ಕೆ ದೇವರು ಒಂದು ನಿಜವಾದ ಶಾಶ್ವತವಾದ ಅಸ್ಥಿವಾರ ಕೊಟ್ಟಿದ್ದಾನೆ. ಅದು ಯಾರು ಅಂತಂದ್ರೆ ಯೇಸು ಕ್ರಿಸ್ತನೇ. ಯೇಸು ಕ್ರಿಸ್ತನಲ್ಲಿ ನಮ್ಮ ಜೀವಿತ ಅಸ್ಥಿವಾರವಾಗಿ ಕಟ್ಟಲ್ಪಡ್ತಾ ಇದ್ರೆ ಅದು ಶಾಶ್ವತವಾಗಿ ಇರ್ತದೆ. ಹಲ್ಲೆಲೂಯ. ಇಲ್ಲ, ಅಸ್ಥಿವಾರ ಚೆನ್ನಾಗಿಲ್ಲ ಅಂತಂದ್ರೆ ಬಿಲ್ಡಿಂಗ್ ಅಲ್ಲಿ ಏನ್ ಬರ್ತದೆ? ಕ್ರ್ಯಾಕ್ ಬರ್ತದೆ ಬಿಲ್ಡಿಂಗ್ ಅಲ್ಲಿ. ಆ ಕ್ರ್ಯಾಕ್ ತೋರಿಸುವಂತದಾಗಿದೆ. ಆ ಕ್ರ್ಯಾಕ್ ತೋರಿಸುವಂತದಾಗಿದೆ. ಅಸ್ಥಿವಾರ ಸ್ಟ್ರಾಂಗ್ ಇಲ್ಲ. ಆ ಕ್ರ್ಯಾಕ್ ತೋರಿಸ್ತಾ ಇದೆ ಅಸ್ಥಿವಾರ ವೀಕ್ ಆಗಿದೆ, ಅದು ಇಲ್ಲ ಆಗಿದೆ ಅದು ಅಂತ ಹೇಳಿ. ಅನೇಕರ ಜೀವಿತ ಯಾಕೆ ಕನ್ಫ್ಯೂಷನ್, ಒಂದು ಏನಂತಂದ್ರೆ ನಮ್ಮ ಲ್ಯಾಂಗ್ವೇಜ್ ಹೌಲ್ ಡೌಲ್ ಅಂತಾರೆ ನೋಡ್ರಿ, ಗಲಿಬಿಲಿ, ಒಂದಿನ ಈ ಕಡೆ ಒಂದಿನ ಆ ಕಡೆ. ಯಾಕೆ? ಅಸ್ಥಿವಾರ ಕರೆಕ್ಟ್ ಆಗಿಲ್ಲ. ಹಲ್ಲೆಲೂಯ. ಅವ್ರು ಏನ್ ಹೇಳ್ತಾರೋ ಅವ್ರ ಮೇಲೆ ಒಂದ್ ಸ್ವಲ್ಪ ದಿನ, ಇವ್ರ ಏನ್ ಹೇಳ್ತಾರೋ ಇವ್ರ ಮೇಲೆ ಒಂದ್ ಸ್ವಲ್ಪ ದಿನ. ಆದ್ರೆ ಬೈಬಲ್ ಹೇಳುತ್ತದೆ ಯೇಸು ಕ್ರಿಸ್ತನೇ ಪ್ರತಿಯೊಬ್ಬರಿಗೆ ಆತನ ಅಸ್ಥಿವಾರವಾಗಿದ್ದಾನೆ. ಹಲ್ಲೆಲೂಯ. ಯಾಕೆ ಯೇಸು ಕ್ರಿಸ್ತನ ಅಸ್ಥಿವಾರವಾಗಿದ್ದಾನೆ? ಯಾಕೆ ಯೇಸು ಕ್ರಿಸ್ತನ್ ಇಲ್ಲದೆ ಬೇರೆಯವರು ಆ ಒಂದು ಜೀವಿತದ ಮೇಲೆ ಕಟ್ಟಲಕ್ ಆಗುವುದಿಲ್ಲ ಅಂತಂದ್ರೆ ಬೈಬಲ್ ಹೇಳ್ತದೆ ನೋಡ್ರಿ. ಯೋಹನ ಬರೆದ ಸುವಾರ್ತೆ ಮೊದಲನೇ ಅಧ್ಯಾಯ, ಯೋಹನ ಬರೆದ ಸುವಾರ್ತೆ ಮೊದಲನೇ ಅಧ್ಯಾಯ 3ನೇ ವಚನದಿಂದ. ಫಸ್ಟ್, ಆತನ ಮೂಲಕವಾಗಿ ಸಮಸ್ತವು ಉಂಟಾಯಿತು. ಏನುಂಟಾಯಿತು? ಓದು, ಗಟ್ಟಿಯಾಗಿ ಓದು. ಆತನ ಮೂಲಕವಾಗಿ. ಎಲ್ರ ಆತನ ಮೂಲಕವಾಗಿ. ಕೇಳ್ರಿ, ಯಾರ ಮೂಲಕವಾಗಿ? ನಾನು ಹೇಳಂದಿಲ್ಲ ನಿಮಗೆ, ಕೇಳ್ರಿ ಯಾರ ಮೂಲಕವಾಗಿ? ಬೈಬಲ್ ಹೇಳುತ್ತದೆ ಆತನ ಮೂಲಕವಾಗಿ. ಯಾರ ಮೂಲಕವಾಗಿ? ಇಲ್ರ, ಯಾರ ಮೂಲಕವಾಗಿ? ಯೇಸುವಿನ ಮೂಲಕವಾಗಿ. ನೋಡ್ರಿ ವಾಕ್ಯ ಏನಾಯ್ತು? ಆತನ ಮೂಲಕವಾಗಿ ಸಮಸ್ತವು ಉಂಟಾಯಿತು. ಸಮಸ್ತ ಉಂಟಾಯ್ತು. ಹೇಳ್ರಿ, ಸಮಸ್ತ ಉಂಟಾಯಿತು. ಸ್ವಲ್ಪ ಆಕ್ಷನ್ ಮಾಡ್ರಿ. ಸಮಸ್ತ ಉಂಟಾಯಿತು. ಸ್ವಲ್ಪ ಆಜು ಬಾಜು ನಿದ್ದೆ ಹೊಡಿತಿದ್ರೆ ಹಂಗೆ ಒಂದ್ ಟಪ್ ಅಂತ ಹೊಡೆದಂಗೆ ಸಮಸ್ತ ಉಂಟಾಯಿತು. ಹಲ್ಲೆಲೂಯ. ಯಾರ ಮೂಲಕ? ಯಾರ ಮೂಲಕ? ಯಾರ ಮೂಲಕ? ಯಾರ ಮೂಲಕ? ಯಾರ ಮೂಲಕ? ಗಟ್ಟಿಯಾಗಿ ಯಾರ ಮೂಲಕ? ಸಮಸ್ತ ಅಂತಂದ್ರೆ ಏನೇನ್ ಬರ್ತದೆ? ಎಲ್ಲ ಅಂದ್ರೆ ಏನೇನ್ ಬರ್ತದೆ? ಸಮಸ್ತ ಅಂದ್ರೆ ಏನ್ ಬರ್ತದೆ? ಎಲ್ಲ ಅಂದ್ರೆ ಏನು? ಆಕಾಶ, ಭೂಮಿ, ಸೂರ್ಯ, ಚಂದ್ರ, ನಕ್ಷತ್ರಗಳು, ಗಿಡಗಳು, ಪ್ರಾಣಿಗಳು, ಗಾಳಿ, ನಾನು, ನೀನು. ಹಲ್ಲೆಲೂಯ. ಯಾರ ಮೂಲಕ ಉಂಟಾಯ್ತಂತೆ? ಈ ಮಾತು ಯಾರಾದ್ರೂ ಹೇಳಿದಾರ? ನಾನೇ ಭೂಮಿ ಉಂಟು ಮಾಡಿನ ಅಂತೇಳಿ ಹೇಳಿದಾರ? ನಾನೇ ಸೂರ್ಯಗಳನ್ನು ಉಂಟು ಮಾಡಿದ್ದೀನಿ ಅಂತೇಳಿ ಹೇಳಿದಾರ? ನಾನೇ ನಕ್ಷತ್ರಗಳನ್ನು ಉಂಟು ಮಾಡಿದ್ದೀನಿ, ನಾನೇ ಗಿಡಗಳನ್ನು ಉಂಟು ಮಾಡಿದ್ದೀನಿ ಅಂತ ಹೇಳಿದಾರ? ಹೇಳಿಲ್ಲ. ಹೇಳಿದವ್ರು ಯಾರು? ಸೃಷ್ಟಿಕರ್ತನು, ಯೇಸು ಕ್ರಿಸ್ತನು. ಅಂದ್ರೆ ಬೈಬಲ್ ಹೇಳ್ತದೆ ಥ್ರೂ ಹಿಮ್ ಎವ್ರಿಥಿಂಗ್ ವಾಸ್ ಮೇಡ್. ಹಲ್ಲೆಲೂಯ. ಎಲ್ಲವೂ ಆತ್ಮನಿಂದಲೇ ಉಂಟಾಯಿತು ಅಂತೆ. ಯಾರಿಂದ ಉಂಟಾಯ್ತು? ಗಟ್ಟಿಯಾಗಿ ಯಾರಿಂದ ಉಂಟಾಯ್ತು? ಗಟ್ಟಿಯಾಗಿ ಯಾರಿಂದ ಉಂಟಾಯ್ತು? ಹಲ್ಲೆಲೂಯ. ಅದಕ್ಕೆ ನಿನ್ ಜೀವಿತದಲ್ಲಿ ಏನೆಲ್ಲ ಉಂಟಾಗ್ತದೋ ಅದು ಕೇವಲ ಯೇಸುವಿನಿಂದ ಮಾತ್ರ ಉಂಟಾಗ್ತದೆ. ಹಲ್ಲೆಲೂಯ. ಆಶೀರ್ವಾದ, ಸಮಾಧಾನ, ಆರೋಗ್ಯ, ಸ್ವಸ್ಥತೆ, ಬಿಡುಗಡೆ ಇದೆಲ್ಲವೂ ಯೇಸುವಿನಿಂದಲೇ ಉಂಟಾಗ್ತದೆ. ಯಾಕೆ? ಎಲ್ಲವೂ ಆತ್ಮನಿಂದಲೇ ಉಂಟಾಗಿರುವಂತದಾಗಿದೆ. ಹಲ್ಲೆಲೂಯ. ಹಲ್ಲೆಲೂಯ. ಕಂಟಿನ್ಯೂ ಓದು ವಾಕ್ಯ. ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ಹಲ್ಲೆಲೂಯ. ಹಲ್ಲೆಲೂಯ. ಏನೆಲ್ಲ ನೀವು ಕಣ್ಣಿನಿಂದ ನೋಡ್ತೀರಿ ಅದೆಲ್ಲ ಯಾರಿಂದ ಉಂಟಾಗಿದೆ ಅಂತೆ? ಯಾರಿಂದ ಉಂಟಾಗಿದೆ? ಈ ಮಾತು ಯಾರಾದ್ರೂ ಹೇಳಿದಾರ? ನಾನೇ ಉಂಟು ಮಾಡಿ ನೋಡ್ರಿ ಅಂತ ಹೇಳಿದಾರ? ಬಟ್ ಉಂಟು ಮಾಡಿದವನೇ ಹೇಳ್ತಾ ಇದ್ದಾನೆ ಏನಂತ? ನಾನೇ ಉಂಟು ಮಾಡಿನಂತ. ಹಲ್ಲೆಲೂಯ. ಯಾರಾದ್ರೂ ಹೇಳಿದಾರ? ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ ಅಂತ ಹೇಳಿದಾರ? ಬಟ್ ಯೇಸು ಹೇಳ್ತಾ ಇದ್ದಾನೆ ನಾನೇ ಮಾರ್ಗವಾಗಿದ್ದೇನೆ, ನಾನೇ ಸತ್ಯವಾಗಿದ್ದೇನೆ, ನಾನೇ ಜೀವವಾಗಿದ್ದೇನೆ. ಹಲ್ಲೆಲೂಯ. ಅದಕ್ಕೆ ಯೇಸು ನಮ್ಮ ಜೀವಿತಕ್ಕೆ ಅಸ್ಥಿವಾರವಾಗಿದ್ದಾನೆ. ಯೇಸು ಕೇವಲ ಒಬ್ಬ ಒಳ್ಳೆ ಮನುಷ್ಯನಲ್ಲ. ಯೇಸು ಬಾಬಾ ಅಲ್ಲ, ಸ್ವಾಮಿ ಅಲ್ಲ, ಗುರು ಅಲ್ಲ. ಯೇಸು ಸೃಷ್ಟಿಕರ್ತನಾಗಿದ್ದಾನೆ. ಯಾಕೆ? ದೇವರ ವಾಕ್ಯ ಹೇಳ್ತಾ ಇದೆ
ಆತನಿಲ್ಲದೆ ಒಂದು ಕೂಡ ಉಂಟಾಗಲಿಲ್ಲ. ಹಲ್ಲೆಲೂಯ. ಇವಾಗ ಲೋಕದಲ್ಲಿ ಮನುಷ್ಯನು ದೇವರಾಗ್ಬೇಕಂತ ಬಯಸ್ತಾ ಇದ್ದಾನೆ, ಆದ್ರೆ ದೇವರು ಮನುಷ್ಯನಾಗಿ ಬಂದ. ಹಲ್ಲೆಲೂಯ, ಹಲ್ಲೆಲೂಯ. ಮನುಷ್ಯ ದೇವರಾಗ್ಲಕ್ ಬಯಸ್ತಾ ಇದ್ದಾನೆ, ಬೇಡ, ದೇವರು ಮನುಷ್ಯನಾಗಿ ಬಂದಿದ್ದಾನೆ. ಯಾಕೆ? ಮನುಷ್ಯ ನೀನ್ ದೇವರಾಗ್ಬೇಡ, ಮೊದಲು ಮನುಷ್ಯ ಆಗ್ನಿ ಅಂತ ಹೇಳಿ. ಹಲ್ಲೆಲೂಯ. ನೀ ಮೊದಲು ಮನುಷ್ಯ ಆಗು. ಅದಕ್ಕೆ ದೇವರು ಯೇಸು ಕ್ರಿಸ್ತನು ಬಂದನು ಒಬ್ಬ ಮನುಷ್ಯನ ಜೀವಿತ ಹೇಗೆ ಇರಬೇಕು ಅಂತ ಹೇಳಿ. ಅದಕ್ಕೆ ಆತ ಹೇಳ್ತಾ ಇದ್ದಾನೆ, ಯೇಸು ಕ್ರಿಸ್ತನೇ ಅಸ್ಥಿವಾರವಾಗಿದ್ದಾನೆ. ಯೇಸು ಇಲ್ಲದಂತ ಜೀವಿತ ಅಲ್ಲಿ ಅಸ್ಥಿವಾರದ ಮೇಲೆ ಕಟ್ಟಲ್ಪಡಂಗಿಲ್ಲ, ಅದು ಕೇವಲ ಉಸುಬಿನ ಮೇಲೆ ಕಟ್ಟಲ್ಪಡ್ತದೆ. ಹಲ್ಲೆಲೂಯ. ನಿನ್ನ ಜೀವಿತ ಯಾವುದರ ಮೇಲೆ ಕಟ್ಟಲ್ಪಡ್ತಾ ಇದೆ? ನಿನ್ನ ಜೀವಿತ ಹಣದ ಮೇಲೆ ಕಟ್ಟಲ್ಪಡ್ತಾ ಇದೆಯಾ? ನಿನ್ನ ಜೀವಿತ ನಿನ್ನ ತೋಳ್ಬಲದ ಮೇಲೆ ಕಟ್ಟಲ್ಪಡ್ತಾ ಇದೆಯಾ? ನಿನ್ನ ಜೀವಿತ ಇವ್ರ ಮೇಲೆ ಕಟ್ಟಲ್ಪಡ್ತಾ ಇದೆಯಾ? ಆತನ ಹೇಳ್ತಾನೆ, ಒಂದೇ ಅಸ್ಥಿವಾರ ಇದೆ ಮನುಷ್ಯನಿಗೆ, ಅದು ಯೇಸು ಕ್ರಿಸ್ತನಾಗಿದ್ದಾನೆ. ಆತನೇ ಫೌಂಡೇಶನ್ ಆಗಿರುವ ಆತನಾಗಿದ್ದಾನೆ. ಆತನಿಲ್ಲದೆ ಬೇರೆ ಫೌಂಡೇಶನ್ಗಳಿಲ್ಲ ಎಂಬುದಾಗಿ. ಹಲ್ಲೆಲೂಯ. ಆತನು ಉಂಟು ಮಾಡಿರುವಂತದ್ದು ನೋಡ್ರಿ, ಸೃಷ್ಟಿಕರ್ತನ ಒಬ್ನೇ. ಎಲ್ಗಳ ಸೃಷ್ಟಿಕರ್ತನ ಒಬ್ನೇ, ಗಟ್ಟೆಗಳ ಸೃಷ್ಟಿಕರ್ತನ ಒಬ್ನೇ. ಈಗ ಅನ್ಕೊಳ್ಳೋಣ, ಸುಮ್ನೆ ಇಮ್ಯಾಜಿನೇಷನ್. ಸೃಷ್ಟಿಕರ್ತನ ಎಷ್ಟು ಜನ ಇದ್ದಾರೆ? ಎಷ್ಟು ಜನ ಇದ್ದಾರೆ? ಈಗ ಇವರು ಮೂವರು ಡಿಸ್ಕಸ್ ಮಾಡ್ತಾರೆ. ನಾ ಭೂಮಿ ಉಂಟು ಮಾಡ್ತೀನಿ, ನೀ ಸೂರ್ಯಗ ಉಂಟು ಮಾಡು, ನಾ ನಕ್ಷತ್ರಗಳು ಉಂಟು ಮಾಡ್ತೀನಿ, ಗಿಡ ಪ್ರಾಣಿಗಳು ಉಂಟು ಮಾಡ್ತೀನಿ. ಓಕೆ, ಇವ್ರು ಮಾತಾಡ್ಕೋತಾರೆ. ಮಾತಾಡಿ 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 ಇವ ಏನ್ ಉಂಟು ಮಾಡ್ದ? ಸುಮ್ನೆ ಇಮ್ಯಾಜಿನೇಷನ್. ಕತೆ ಹೇಳ್ರಿ, ಅಜ್ಜಿ ಕತೆ. ನಾ ಹೇಳ್ತಾ ಇರೋದ ಅಜ್ಜಿ ಕತೆ, ಈಗ ರಿಯಲ್ ಅಲ್ಲ. ಏನಿದು? ಯಾಕಂದ್ರೆ ಅಜ್ಜಿ ಕತೆ ಕೇಳ್ಕೊಳಕ್ ಬಹಳ ಇಷ್ಟ, ಬಟ್ ಅದು ಟ್ರೂ ಇರಲ್ಲ. ಇಮ್ಯಾಜಿನೇಷನ್, ಅಜ್ಜಿ ಕತೆ ಇದು. ಇವ ಏನ್ ಉಂಟು ಮಾಡ್ದ? ಭೂಮಿ ಉಂಟು ಮಾಡ್ದ. ಇವ ಏನು ಉಂಟು ಮಾಡ್ದ? ಆಕಾಶ. ಇವ ಏನು ಉಂಟು ಮಾಡ್ದ? ನಕ್ಷತ್ರ, ಸೂರ್ಯ ಅಂತ ತಿಳ್ಕೊರಿ. ಓಕೆ, ಇವಾಗ ಉಂಟು ಮಾಡುವಾಗ ಇವ ಭೂಮಿ ಉಂಟು ಮಾಡ್ದ. ಇವ ನೋಡ್ದ, ಭೂಮಿ ಹಿಂಗ್ ಉಂಟು ಮಾಡಿದಿ, ನಂದು ನೋಡಿ ಆಕಾಶನ ಉಂಟು ಮಾಡಿದಿ ನಾನು. ಆಕಾಶ. ಇವ ನೋಡ್ತಾ ಇದ್ದ ನಕ್ಷತ್ರ, ಸೂರ್ಯ ನೋಡಲ್ಲ ನಾ ಹೆಂಗ್ ಉಂಟು ಮಾಡಿನಂತ ಹೇಳಿ. ಓಕೆ, ಇವ್ರು ಮೂವರು ಡಿಸ್ಕಸ್ ಮಾಡ್ತಾರೆ. ನಂದೇ ಭೂಮಿ ಭಾರಿ ಅದ, ನಾ ಭೂಮಿ ಇಲ್ಲದೆ ಸೂರ್ಯ ನಿಂದ್ರಕ್ಕಾಗಲ್ಲ, ಆಕಾಶ ಇಲ್ಲ ಅಂತ ಇವ. ಎಲ್ಲರೂ ಮೇಲೆ ನೋಡ್ತಾರೆ, ಕೈ ಎತ್ತಬೇಕಂದ್ರೆ ಭೂಮಿಗೆ ನೋಡಂಗಿಲ್ಲ ಅಂತ ಇವ ಮಲ್ಕೊಂಡಾಗ ನಕ್ಷತ್ರಗಳು ನೋಡ್ತಿರ್ತಾರೆ, ವಾವ್ ಎಷ್ಟು ಸುಲಭ ಮಸ್ತ್ ಆಗಿದೆ ಅಂತ ಹೇಳಿ. ಹಿಂಗ ಇವ್ರಿಬ್ರು ಒಬ್ರಿಗೊಬ್ರು ಜಗಳ ಆಡ್ಕೊಂಡ್ರೆ ಇವನೇನ್ ಮಾಡ್ತಾನೆ ಗೊತ್ತಾ? ಇವ ಒಂದಿನ, ಮಕ್ಕಳೇ ಇದು ಮಾಡ್ತಿರ್ಲ, ನಾನು ಭೂಮಿನೇ ನಾಶ ಮಾಡ್ಬಿಡ್ತೀನಿ, ತಗೋ ಭೂಮಿ ಹೋಯ್ತು. ಇವ ಹೇಳ್ತಾನೆ, ಭೂಮಿ ಇರ್ಲಿ ಅಂದ್ರೆ ಆಕಾಶನೇ ತೆಗೆದು ಬಿಡ್ತೇನೆ, ತಗೋ ಆಕಾಶ ಹೋಯ್ತು. ಸೂರ್ಯ ಚಂದ್ರನೇ ಇಲ್ಲ, ಸೂರ್ಯ ಚಂದ್ರನ ಹೋಗ್ಬಿಡ್ತು. ಈ ಮೂವರು ಕೂಡಿ ಸೃಷ್ಟಿ ಮಾಡಿದ್ರೆ ಹೆಂಗಿರ್ತದೆ? ಗಲಿಬಿಲಿ ಇರ್ತದೋ ಅಥವಾ ಸಮಾಧಾನ ಇರ್ತದೆ? ಒಂದು ಮನೆಯಲ್ಲಿ ಅಕ್ಕ ತಂಗಿ ಹೇಳ್ತಾರ ನೋಡ್ರಿ, ಎರಡು ತಲೆ ಚೆನ್ನಾಗಿರ್ತಾವ, ಎರಡು ಜುಟ್ಟು ಚೆನ್ನಾಗಿರಲ್ಲ ಅಂತ. ಎರಡು ತಲೆ ಎಲ್ಲಿ ಹೋದ್ರು ಎಲ್ಲಿ ಬಿಟ್ರು ಬಿಂದಾಸ್ ಆಗಿರ್ತಾವ, ಎರಡು ಜುಟ್ಟು ನೀ ಯಾಕೆ ಹಿಂಗ್ ಮಾಡ್ದೆ? ಒಟ್ಟು ಪ್ರೂವ್ ಮಾಡ್ಕೋಬೇಕು ಅವ್ರು. ನಮ್ ಇಬ್ಬರ ಮಧ್ಯದಾಗೆ ಹಿಂಗಾಯ್ತಂದ್ರೆ ಈ ಸೃಷ್ಟಿಗಳು 3, 4, 5, 3, 10, 20,000 ಕ್ರಿಯೇಟ್ ಮಾಡಿದ್ರೆ ಹೆಂಗಿರ್ತದೆ? ಅದಕ್ಕೆ ಮನುಷ್ಯ ಹುಚ್ಚಾಗ್ಯಾನ, ಶಾಣೆ ಅನ್ಕೊಂಡ್ ಏನಾಗ್ಯಾನವ? ಹುಚ್ಚಾಗ್ಯಾನ. ಹಲ್ಲೆಲೂಯ, ಹಲ್ಲೆಲೂಯ. ಹೇಳಿ, ಸೃಷ್ಟಿಕರ್ತ ಒಬ್ಬನೇ, ಸೃಷ್ಟಿಕರ್ತನು ಒಬ್ಬನೇ. ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ ಏನಂತಂದ್ರೆ, ಹೋಗ್ರಿ, ಅದಕ್ಕೆ ಹೇಳ್ತಾ ಇದ್ದಾರೆ, ಯೇಸು ಕ್ರಿಸ್ತನ್ ಇಲ್ಲದೆ ಒಂದು ಕೂಡ ಉಂಟಾಗ್ಲಿಲ್ಲಂತೆ. ಹಲ್ಲೆಲೂಯ. ಈಗ ನಾವು ಸೃಷ್ಟಿಕರ್ತನನ್ನು ಬಿಟ್ಟು ಸೃಷ್ಟಿಸಿರುವಂತ ವಸ್ತುಗಳಿಗೆ ಹೋದ್ರೆ ಅವೇನಾದ್ರೂ ಮಾಡ್ತಾವ? ಏನಾದ್ರೂ ಮಾಡ್ತಾವ? ಸೂರ್ಯ ಸೃಷ್ಟಿಸಿದಂತ ಒಂದು ದೇವರ ವಸ್ತು ಅಷ್ಟೇ ಅದು. ಅದಕ್ಕೆ ಸತ್ಯವೇದದಲ್ಲಿ ಹೇಳ್ತಾರೆ, ಸೂರ್ಯನು ತನ್ನ ಸಮಯಕ್ಕೆ ಬಂದು ಅವತನ ಏನ್ ಮಾಡ್ತಾನೆ? ಬೆಳಕನ್ನು ಕೊಡ್ತಾನೆ. ಈಗ ಸೂರ್ಯನಿಗೆ ನೀವು ಹೋಗಿ, ಸೂರ್ಯ ಬದಲಾವಣೆ ಮಾಡು,
ಸೂರ್ಯ ಬದಲಾವಣೆ ಮಾಡು ಅಂದ್ರೆ ಮಾಡ್ತದದು? ಮಾಡಂಗಿಲ್ಲ. ಯಾಕೆ? ಸೃಷ್ಟಿಕರ್ತ ಅಲ್ಲ ಅದು. ಹಲ್ಲೆಲೂಯ. ಅರ್ಥ ಆಗ್ತಾ ಇದೆಯಾ? ಅದಕ್ಕೆ ಯೇಸು ಕ್ರಿಸ್ತನ್ ಇಲ್ಲದೆ ಅಸ್ತಿವಾರ ಇಲ್ಲ. ಹಲ್ಲೆಲೂಯ. ಸೃಷ್ಟಿಕರ್ತನ ಹೇಳ್ತಾ ಇದ್ದೇನೆ ನಾನೇ ಉಂಟು ಮಾಡಿನಪ್ಪ ಅಂತ. ಇಲ್ಲ, ನೀವು ಉಂಟು ಮಾಡಿಲ್ಲ ನನಗೆ. ಹಲ್ಲೆಲೂಯ. ಯೇಸು ಕ್ರಿಸ್ತನ್ ಇಲ್ಲದೆ ಯಾವುದು ಕೂಡ ಏನಿಲ್ಲಂತೆ ಉಂಟಾಗ್ಲಿಲ್ಲ. ಅದಕ್ಕೆ ಇಲ್ಲಿವರೆಗೂ ಭೂಮಿ ನಡೀತಾ ಇದೆ, ಇಲ್ಲಿವರೆಗೂ ಸೂರ್ಯ ನಡೀತಾ ಇದೆ. ಒಂದ್ ವೇಳೆ ನಾವು ಇಬ್ಬರು ಮೂವರು ಉಂಟು ಮಾಡಿದ್ರೆ ಏನ್ ಮಾಡ್ತಿದ್ರು? ಒಬ್ಬ ಸೂರ್ಯ ತಕೊಂಡು ಹೋಗ್ಬಿಡ್ತಿದ್ದ, ಒಬ್ಬ ನಕ್ಷತ್ರ ತಕೊಂಡು ಹೋಗ್ಬಿಡ್ತಿದ್ದ, ಒಬ್ಬ ಭೂಮಿ ತಕೊಂಡು ಹೋಗ್ಬಿಡ್ತಿದ್ದ. ನಾವೆಲ್ಲಿ ಅಂತರ್ಪಿಶಾಸಿ. ಹಲ್ಲೆಲೂಯ. ಈ ಭೂಮಿ ಯಾವುದಕ್ಕಾಗಿ ನಿಂತಿದೆ ಗೊತ್ತಾ? ಎದರ ಆಧಾರದ ಮೇಲೆ ನಿಂತಿದೆ? ಯಾವ ಅಸ್ತಿವಾರದ ಮೇಲೆ ಇದೆ ಭೂಮಿ? ನೋಡ್ರಿ, ಇಬ್ರಿಯರ ಬರೆದ ಪತ್ರಿಕೆ 1ನೇ ಅಧ್ಯಾಯ 3ನೇ ವಚನ. ಇಬ್ರಿಯರ ಬರೆದ ಪತ್ರಿಕೆ 1ನೇ ಅಧ್ಯಾಯ 3ನೇ ವಚನ. ಇಬ್ರಿಯರ ಬರೆದ ಪತ್ರಿಕೆ 1ನೇ ಅಧ್ಯಾಯ 3ನೇ ವಚನ. ಈತನು ದೇವರ ಪ್ರಭಾವದ ಪ್ರಕಾಶವು, ಈತನು ದೇವರ ಪ್ರಭಾವದ ಪ್ರಕಾಶವು, ಆತನ ತತ್ವದ ಮೂರ್ತಿಯು, ಆತನ ತತ್ವದ ಮೂರ್ತಿಯು, ತನ್ನ ಶಕ್ತಿಯ ವಾಕ್ಯದಿಂದ ಹೇಳ್ರಿ, ಶಕ್ತಿಯ ವಾಕ್ಯದಿಂದ. ಗಟ್ಟಿ ಹೇಳ್ರಿ, ಶಕ್ತಿಯ ವಾಕ್ಯದಿಂದ. ಸೌಂಡ್ ಬರ್ತಾ ಇಲ್ಲ. ಶಕ್ತಿಯ ವಾಕ್ಯದಿಂದ ಸಮಸ್ತಕ್ಕೆ ಆಧಾರವು ಆಗಿದ್ದು ಪಾಪ ವಿಶುದ್ಧ ಮಾಡಿದ ಮೇಲೆ ಉನ್ನತ ಲೋಕದೊಳಗೆ ಮಹತ್ವವುಳ್ಳ ದೇವರ ಬಲಗಡೆಯಲ್ಲಿ ಆಸನಾರೂಢನಾದನು. ಬೈಬಲ್ ಹೇಳ್ತದೆ, ಯೇಸು ದೇವರ ಪ್ರಭಾವದ ಪ್ರಕಾಶವು ಮತ್ತು ತನ್ನ ವಾಕ್ಯದ ಶಕ್ತಿಯಿಂದ ಸಮಸ್ತಕ್ಕೂ ಆಧಾರವಾಗಿದನಂತೆ. ಹಲ್ಲೆಲೂಯ. ನಿಮಗ ಗೊತ್ತಾ, ಈ ಭೂಮಿಗೆ ಯಾವುದೇ ಒಂದು ಅಸ್ತಿವಾರ ಇಲ್ರಿ. ಭೂಮಿ 9 ಗ್ರಹಗಳಿದಾವೆ. ಸ್ವಲ್ಪ ಸೈನ್ಸ್ ಸ್ಟೂಡೆಂಟ್, 9 ಗ್ರಹಗಳಿದಾವಲ್ಲ. ಓಕೆ, ಆ ಗ್ರಹಗಳು ಯಾವುದೇ ಮೂಲೆಯಾಗಿರ್ಲಿ, ಯಾವುದೇ ಮನೆಯಾಗಿರ್ಲಿ, ನೀವು ತಲೆ ಕೆಡಿಸ್ಕೋಬೇಡ್ರಿ. ಹಲ್ಲೆಲೂಯ. ಅವು ಪಾಡಿಗೆ ಅವು ಕೆಲಸ ಮಾಡ್ತಾ ಇದಾವು. ಓಕೆ, ಗ್ರಹ 3ನೇ ಮನೆಯಾಗಿರ್ಲಿ, 4ನೇ ಮನೆಯಾಗಿರ್ಲಿ, ಯಾವುದೇ ಮನೆಯಾಗಿರ್ಲಿ, ಯೇಸು ಎಲ್ಲಿವರೆಗೂ ನೀನು ಒಳಗಡೆ ನಿನ್ನ ಮನೆಯಾಗಿರ್ತಾನೋ ಆ ಗ್ರಹದ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ. ಅವು ಪಾಡಿಗೆ ಅವು ಕೆಲಸ ಮಾಡ್ತಿರ್ತಾವ. ಹಲ್ಲೆಲೂಯ. ಈ ಗ್ರಹಗಳು ಎಲ್ಲ, ಭೂಮಿ ತಿರುಗ್ತಾ ಇದೆ. ಓಕೆ, ನಿಮ್ಗೆ ಗೊತ್ತಾ ಈಗ ಭೂಮಿ ತಿರುಗ್ತಾ ಇದೆ ಅಂತ? ಗೊತ್ತಾ? ತಿರುಗ್ತಾ ಇದೆ ಭೂಮಿ, ತಿರುಗ್ತಾ ಇದೆ. ಆಕ್ಚುಲಿ ಭೂಮಿ ನಾವು ತಿರುಗ್ತಾ ಇದೀವ ಹಿಂಗೆ? ತಿರುಗ್ತಾ ಇದೀವ? ತಿರುಗ್ತಾ ಇಲ್ಲ. ಯಾಕೆ ಗೊತ್ತಾ? ಬೈಬಲ್ ಹೇಳ್ತದೆ, ತನ್ನ ವಾಕ್ಯದ ಶಕ್ತಿಯ ಆಧಾರದಿಂದ ಈ ಭೂಮಿ ಏನೆಲ್ಲ ಇದೆ ಅವೆಲ್ಲ ಇದಾವಂತೆ. ಹಲ್ಲೆಲೂಯ. ಅದಕ್ಕೆ ಬೈಬಲ್ ಹೇಳ್ತದೆ, ಸಮುದ್ರಕ್ಕೆ ಆತನು ನುಡಿದಿದ್ದಾನೆ, ಗೆರೆ ದಾಟಿ ಬರಬೇಡ ನೀ ಅಂತ ಹೇಳಿ. ಅದಕ್ಕೆ ಅದು ಅಷ್ಟರವರೆಗೆ ಬರ್ತದೆ, ಮತ್ತೆ ರಿಟರ್ನ್ ಹೋಗ್ತದೆ. ಹಲ್ಲೆಲೂಯ, ಹಲ್ಲೆಲೂಯ. ಯಾಕೆ? ಈ ಸೃಷ್ಟಿಕರ್ತನು ಅವುಗಳಿಗೆ ನುಡಿದಿದ್ದಾನೆ. ಆ ನುಡಿದಂತ ಮಾತಿನ ಆಧಾರದ ಮೇಲೆ ಅವು ಕಾರ್ಯ ಮಾಡ್ತಾ ಇದ್ದಾವೆ. ಹಲ್ಲೆಲೂಯ, ಹಲ್ಲೆಲೂಯ. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ಹಲ್ಲೆಲೂಯ. ಈಗ ಗೊತ್ತಾಗ್ಯದ ಅದು ಏನು. ಅವು ಗ್ರಹಗಳು ಅವು ಪಾಡಿಗೆ ಅವು ಕೆಲಸ ಮಾಡ್ತಾ ಇದಾವು. ಹಲ್ಲೆಲೂಯ. ದೇವರ ವಾಕ್ಯದಿಂದಲೇ ಇವು ಎಲ್ಲವೂ ಫಂಕ್ಷನ್ ಮಾಡ್ತಾ ಇದೆ. ಹಲ್ಲೆಲೂಯ. ಸೂರ್ಯ ದೇವರ ವಾಕ್ಯದಿಂದ ಕಾರ್ಯ ಮಾಡ್ತಾ ಇದ್ದಾನೆ. ನಕ್ಷತ್ರಗಳು ದೇವರ ವಾಕ್ಯದಿಂದ ಕಾರ್ಯ ಮಾಡ್ತಾ ಇದೆ. ಅರ್ತ್, ಭೂಮಿ, ಅದು ಎದ್ರ ಮೇಲೆ ನಿಂತಿದೆ ಅಂದ್ರೆ ವಾಕ್ಯದ ಮೇಲೆ ನಿಂತಿದೆ. ಭೂಮಿ ಕೆಳಗಡೆ ಏನೂ ಇಲ್ಲ. ನೀವು ಅನ್ಕೋತೀರಿ ಭೂಮಿ ಕೆಳಗೆ ನೀರದ ಅಂತೇಳಿ. ನೀರ್ ಕೆಳಗಡೆ ಹೋಗ್ರಿ, ಏನೂ ಇಲ್ಲ ಅಲ್ಲಿ. ಹಲ್ಲೆಲೂಯ. ಆ ಯಾವ್ದು ಅಸ್ತಿವಾರದ ಮೇಲೆ ನಿಂತಿದೆ? ವಾಕ್ಯ. ಆ ವಾಕ್ಯ ಯಾರಾಗಿದ್ದಾರೆ? ಯೇಸು ಕ್ರಿಸ್ತನೇ ಆ ವಾಕ್ಯವಾಗಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ದೇನೆಂದ್ರೆ, ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯದಲ್ಲಿ 21ನೇ ವಚನದಿಂದ ಓದ್ರಿ. ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 24ನೇ ವಚನದಿಂದ. ಆದದರಿಂದ ಈ ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು ಬಂಡೆಯ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಯುಳ್ಳ ಮನುಷ್ಯನನ್ನು ಹೋಲುವನು.
ಗಮನ ಕೊಡ್ರಿ. ಯೇಸು ಸ್ವಾಮಿ ಏನ್ ಹೇಳ್ತಾ ಇದ್ದಾರೆ? ಈ ನನ್ನ ಮಾತುಗಳನ್ನು ಕೇಳಿ. ಹೇಳ್ರಿ, ಈ ನನ್ನ ಮಾತುಗಳನ್ನು ಕೇಳಿ. ಹೇಳ್ರಿ, ಈ ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು. ಹಲ್ಲೆಲೂಯ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಈ ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು ಅವನು ಹೆಂಗಿದಾನಂದ್ರೆ ಬುದ್ಧಿ ಉಳ್ಳ ಮನುಷ್ಯನಿಗೆ ಹೋಲಿಕೆ ಆಗಿದ್ದಾನೆ. ಯಾಕಂದ್ರೆ ಅವನು ಅಸ್ತಿವಾರದ ಮೇಲೆ ತನ್ನ ಮನೆಯನ್ನು ಕಟ್ತಾ ಇದ್ದಾನೆ. ಹಲ್ಲೆಲೂಯ. ಯಾರ ಮಾತನ್ನು ಕೇಳಿ? ಯಾರ ಮಾತನ್ನು ಕೇಳಿ? ಗಟ್ಟಿಯಾಗಿ ಯಾರ ಮಾತನ್ನು ಕೇಳಿ? ಈ ನನ್ನ ಮಾತುಗಳನ್ನು ಅಂತಂದ್ರೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಮತ್ತಾಯ 5:6-7. ಎಲ್ರು ಬರ್ಕೋರಿ. ಮತ್ತಾಯ 5:6-7 ಬರ್ಕೋರಿ. ಮತ್ತಾಯ 5:6 ಬರ್ಕೋರಿ. ಮತ್ತಾಯ 5:6-7. ಮತ್ತಾಯ 5:6-7 ಬರ್ಕೊಂಡ್ರ? ಮತ್ತಾಯ 5:6-7. ಈ 30 ದಿನದವರೆಗೂ ಎಷ್ಟು ಜನರ ಫೌಂಡೇಶನ್ ಗಟ್ಟಿಯಾಗಿರ್ಬೇಕಂತ ಬಯಸ್ತೀರಿ? ನನ್ನ ಜೀವನದ ಅಸ್ಥಿವಾರ ಚೆನ್ನಾಗಿರ್ಬೇಕಪ್ಪ ಅಂತ ಹೇಳಿ ಬಯಸ್ತೀರಾ? ನನ್ನ ಕುಟುಂಬ ಅಸ್ಥಿವಾರ ಚೆನ್ನಾಗಿರ್ಬೇಕಂತ ಬಯಸ್ತೀರಾ? ಫೌಂಡೇಶನ್ ಚೆನ್ನಾಗಿರ್ಬೇಕಂತ ಬಯಸ್ತೀರಾ? ಚಾಲೆಂಜ್ ನಿಮಗೆ ಒಂದು 30 ಡೇಸ್ ವರೆಗೂ ಈ 3 ಅಧ್ಯಾಯ ಓದಬೇಕು. ಎಷ್ಟು? ಮತ್ತಾಯ 5:6-7. ಒಂದ್ ವೇಳೆ ಯಾರಿಗಾರ ಹತ್ರ ಬೈಬಲ್ ಇಲ್ಲ, ಗೊತ್ತಾಗ್ಲಿಲ್ಲ ಅಂದ್ರೆ ನಿಮಗೆ ಆಡಿಯೋ ಬೈಬಲ್ ಓದಕ್ ಬರ್ಲಿ ಅಂದ್ರೆ ಆಡಿಯೋ ಬೈಬಲ್ ಇದೆ. ಈ 3 ಚಾಪ್ಟರ್ ಬಾಕಿ ಎಲ್ಲ ಓದ್ರಿ ರೆಗ್ಯುಲರ್ ಆಗಿ. ಬಟ್ 30 ಡೇಸ್ ವರೆಗೂ ಮ್ಯಾಥ್ಯೂ 5, 6, 7 ಈ 3 ಅಧ್ಯಾಯಗಳಲ್ಲಿ ಯೇಸು ಸ್ವಾಮಿ ಅಲ್ಲಿ ನುಡಿದಿದ್ದಾರೆ. ಏನೆಲ್ಲ ನುಡಿದಿದ್ದಾರೆ ಅದರಂತೆ ನಡೆಯುವವನು ಅವನು ಬುದ್ಧಿ ಉಳ್ಳ ಮನುಷ್ಯನಿಗೆ ಹೋಲಿಕೆ ಆಗಿದ್ದಾನಂತ. ಹಲ್ಲೆಲೂಯ. ಮ್ಯಾಥ್ಯೂ 5, 6, 7 ಇದು ನಮ್ಮ ಜೀವಿತಕ್ಕೆ ಅಸ್ಥಿವಾರ. ಪ್ರತಿಯೊಂದು ಕ್ಷೇತ್ರಕ್ಕೆ ಅಸ್ಥಿವಾರ. ನಿನ್ನ ಕುಟುಂಬ ತಗೋ, ನಿನ್ನ ಮಕ್ಕಳು ತಗೋ, ಏನೇ ತಗೋ. ಮತ್ತಾಯ 5:6-7 ಈ ಅಸ್ಥಿವಾರದ ಮೇಲೆ ನಿನ್ನ ಕಟ್ಟಿದ್ರೆ ನೀನು ಬುದ್ಧಿ ಉಳ್ಳ ಮನುಷ್ಯನ ಹಾಗೆ ನಿನ್ನ ಜೀವಿತ ಇರ್ತದೆ. ಏನಾಗ್ತದೆ ಬುದ್ಧಿ ಉಳ್ಳ ಮನುಷ್ಯ ಮನೆ ಕಟ್ಟಿದಾಗೆ? ನೋಡ್ರಿ, ನಾವು ಕಂಟಿನ್ಯೂ ವಾಕ್ಯ ಓದು. ಕಟ್ಟಿದ ಮೇಲೆ ಮಳೆ ಸುರಿಯಿತು. ಕಟ್ಟಿದ ಮೇಲೆ ಮಳೆ ಸುರಿಯಿತು. ಹಳ್ಳಗಳು ಬಂದವು. 4 ಕಡೆಯಿಂದ ಗಾಳಿ ಬೀಸಿ ಆ ಮನೆಗೆ ಬಡಿಯಿತು. ಬರ್ರಿ ಇಲ್ಲಿ ಆರ್ಯನ್ ಮತ್ತೆ ಪವಿತ್ರ. ಯೇಸು ಸ್ವಾಮಿ ಏನ್ ಹೇಳ್ತಾ ಇದ್ದಾರೆ? ಯಾರು ನನ್ನ ಮಾತನ್ನು ಕೇಳಿ ಅದರಂತೆ ನಡೆಯುವವನು ಯಾವ ಮನುಷ್ಯನಿಗೆ ಹೋಲಿಕೆ ಆಗಿದ್ದಾನೆ? ಅವನು ಹೇಳ್ರಿ, ಯಾವ ಮನುಷ್ಯನಿಗೆ ಹೋಲಿಕೆ ಆಗಿದ್ದಾನೆ? ಬುದ್ಧಿ ಉಳ್ಳ ವ್ಯಕ್ತಿಗೆ ಹೋಲಿಕೆ ಆಗಿದ್ದಾನೆ. ಸೊ ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ ಯೇಸು ಸ್ವಾಮಿ. ಈಗ ಇಲ್ಲಿ ಇಬ್ರು ಇದ್ದಾರೆ. ಆಶೀಶ್ ಇವನು ಅಸ್ಥಿವಾರದ ಮೇಲೆ ಕಟ್ತಾ ಇದ್ದಾನೆ, ಅಂದ್ರೆ ಇಲ್ವಾ? ಓಕೆ. ಇವನು ಬಂಡೆಗಲ್ಲಿನ ಮೇಲೆ ಕಟ್ತಾ ಇದ್ದಾನೆ. ಹೆಂಗೆ? ಇವನು ಚರ್ಚಿಗೆ ಬರ್ತಾ ಇದ್ದಾನೆ, ವಾಕ್ಯ ಓದ್ತಾ ಇದ್ದಾನೆ, ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಉಪವಾಸ ಮಾಡ್ತಾ ಇದ್ದಾನೆ, ದೇವರ ವಾಕ್ಯದಂತೆ ನಡೀತಾ ಇದ್ದಾನೆ. ಹಲ್ಲೆಲೂಯ. ಇವನಿಗೆ ಹರ್ಟ್ ಮಾಡಿದಾಗ ಬಂದು ಕ್ಷಮೆ ಕೇಳಿದಾಗ ಏನ್ ಮಾಡ್ತಾ ಇದ್ದಾನೆ? ಕ್ಷಮಿಸ್ಬಿಡ್ತಾ ಇದ್ದಾನೆ. ಇವನು ಪರಿಶುದ್ಧವಾಗಿ ಜೀವಿಸ್ತಾ ಇದ್ದಾನೆ. ಯೇಸು ಹೇಳಿದಂತೆ ಯಾವುದೇ ಮೋಸ ಮಾಡ್ತಾ ಇಲ್ಲ. ಯೇಸು ಹೇಳಿದಂತೆ ಯಾವುದೇ ಸುಳ್ಳು ಹೇಳ್ತಾ ಇಲ್ಲ. ಯೇಸು ಹೇಳಿದಂತೆ ಕೆಟ್ಟವ್ರ ಸಹವಾಸ ಮಾಡ್ತಾ ಇಲ್ಲ. ಏನು ಮಾಡ್ತಾ ಯೇಸು ಏನ್ ಹೇಳ್ತಾರೋ ಅದರಂತೆ ಆತ ನಡೀತಾ ಇದ್ದಾನೆ. ಓಕೆ. ಇವನು ನಡೆಯುವಾಗ ಇವನಿಗೆ ಅನೇಕ ಕಷ್ಟಗಳು ಬರ್ತಾ ಇದೆ. ಅನೇಕರು ಹಿಂಸೆ ಪಡಿಸ್ತಾ ಇದ್ದಾರೆ. ಅನೇಕರು ಸುಳ್ಳು ಆಪಾದನೆಗಳನ್ನ ಹಾಕ್ತಾ ಇದ್ದಾರೆ. ಇವನ ಮೇಲೆ ತಪ್ಪದೆಲ್ಲ ಹೊರಿಸ್ತಾ ಇದ್ದಾರೆ. ಬೈಬಲ್ ಹೇಳ್ತಾರೆ ಏನ್ ಬಂತು? ಗಾಳಿ ಬಂತು, ಮಳೆ ಬಂತು. ಆದ್ರೂ ಕೂಡ ಈ ಅಸ್ಥಿವಾರ ಯೇಸುವಿನ ಮಾತಿನ ಮೇಲೆ ಕಟ್ಟಿರುವುದರಿಂದ ಇದು ಏನಾಗ್ಲಿಲ್ಲ? ಬೀಳಿಲ್ಲ. ಹುಲ್ಲಿಗ ಹಿಂಗ ಹೋದಂಗ ಹಿಂಗ ಬಿದ್ದಂಗೆ ಆಗ್ತಾನೆ, ಮತ್ತೆ ನಿಂತ್ಕೊಂಡ್ಬಿಡ್ತಾನೆ. ಹಿಂಗ ಬಿದ್ದಂಗೆ ಆಗ್ಬಿಡ್ತಾನೆ, ಮತ್ತೆ ನಿಂತ್ಕೊಂಡ್ಬಿಡ್ತಾನೆ. ಯಾಕೆ? 4 ಕಡೆಯಿಂದ ಅವನಿಗೇನ್ ಬರ್ತಾ ಇದೆ? ಮಳೆ ಅಂದ್ರೆ ಕಷ್ಟ ಬರ್ತಾ ಇದೆ, ನಷ್ಟ ಬರ್ತಾ ಇದೆ, ಅವಮಾನಗಳು ಬರ್ತಾ ಇದೆ, ನಿರಾಶೆ ಬರ್ತಾ ಇದೆ, ಏನೆಲ್ಲ ಹೀನೈಸುವಿಕೆ, ಅವಮಾನಗಳು, ಸೋಲುಗಳು ಎಲ್ಲ ಬರ್ತಾ ಇದೆ. ಆದ್ರೂ ಕೂಡ ಅವನು ನಿಂತ್ಕೊಂಡಿದ್ದಾನೆ. ಯಾಕೆ? ಯೇಸು ಕ್ರಿಸ್ತನೆಂಬ ಬಂಡೆಯ ಮೇಲೆ ಅವನು ಸ್ಥಿರವಾಗಿ ನಿಂತ್ಕೊಂಡಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಯಾಕೆ? ಯೇಸು ಏನ್ ಹೇಳ್ತಾ ಇದ್ರು ಅದರಂತೆ ನಡೀತಾ ಇದ್ದಾನೆ. ಏನ್ ಹೇಳ್ತಾ ಇದ್ದಾರೆ? ಅದರಂತೆ ನಡೀತಾ ಇದ್ದಾನೆ. ಅದಕ್ಕೆ ಯೇಸು ಹೇಳಿದರೆ, ಯೇಸು ನನ್ನ ಮಾತುಗಳನ್ನು ಕೇಳಿ ಇವನು ಬುದ್ಧಿ ಉಳ್ಳಂತ ಮನುಷ್ಯನಾಗಿ ಬಂಡೆಯ ಮೇಲೆ ಕಟ್ಟಿದಂತ ಮನೆಗೆ ಹೋಲಿಕೆ ಆಗಿರ್ತದೆ. ಹಲ್ಲೆಲೂಯ, ಹಲ್ಲೆಲೂಯ. ಈಗ ಇನ್ನೊಬ್ಬ ಇಲ್ಲಿ ಓದು, ಕಂಟಿನ್ಯೂ ವಾಕ್ಯ ಅದು. ಆದಾಗೂ
ಅದರ ಅಸ್ಥಿವಾರವು ಹ್ಮ್. ಬಂಡೆಯ ಮೇಲಿದ್ದರಿಂದ ಹಾ. ಅದು ಬೀಳಲಿಲ್ಲ. ಆ ಅಸ್ಥಿವಾರ ಎದಕ್ ಬೀಳಿಲ್ಲ? ಅದು ಮನೆ ಯಾಕೆ ಬೀಳಿಲ್ಲ? ಗಟ್ಟಿಯಾಗಿ ಯಾಕೆ ಬೀಳಿಲ್ಲ? ಅದು ಎದ್ರ ಮೇಲಿತ್ತದು? ಆ ಬಂಡೆ ಯಾರಾಗಿದ್ದಾರೆ? ಯಾರಾಗಿದ್ದಾರೆ? ಯೇಸು ಬಂಡೆ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು ನಾವು? ಯೇಸು ಹೇಳಿದಂತೆ ಇವ್ರು ಹೇಳಿದಂತೆ ನಡೆದ್ರೆ ಏನಾಗ್ತದದು? ಬಿದ್ದೋಗ್ಬಿಡ್ತದೆ. ನನ್ನ ಮನಸ್ಸಿನಂತೆ ನಡೆದ್ರೆ ಏನಾಗ್ತದೆ? ಬಿದ್ದೋಗ್ಬಿಡ್ತದೆ. ನನ್ನ ಬುದ್ಧಿ ಅಂತ ನಡೆದ್ರೆ ಏನಾಗ್ತದೆ? ಬಿದ್ದೋಗ್ಬಿಡ್ತದೆ. ಯೇಸು ಹೇಳಿದಂತೆ ಆ ಮಾತುಗಳಿಗೆ ಅನುಸಾರವಾಗಿ ನಡೆದ್ರೆ ಆ ಬಂಡೆ ಏನಾಗ್ತದೆ? ಆ ಬಿಲ್ಡಿಂಗ್ ಏನಾಗ್ತದೆ? ಬೀಳಂಗಿಲ್ಲ. ಇವನಿಗೆ ಕಷ್ಟ ಬಂತ? ಯೇಸು ಮಾರ್ಗದಲ್ಲಿ ನಡೀತಾ ಇದ್ದಾನೆ, ಕಷ್ಟ ಬಂತ? ಅವಮಾನ ಬಂತ? ಡಿಸ್ಕರೇಜ್ಮೆಂಟ್ ಬಂತ? ಅದಕ್ಕೆ ವಾಕ್ಯದಲ್ಲಿ ಹೇಳ್ತದೆ, ಯೇಸುವಿನ ಮಾತಿನ ಅನುಸಾರವಾಗಿ ನಡೆಯುವಾಗ ನಿಮಗೆ ಕಷ್ಟ ಬರ್ತದೆ, ನಿಮಗೆ ದುಃಖ ಬರ್ತದೆ, ನಿಮ್ಮನ್ನು ಬಿಟ್ಟು ಬಿಡ್ತಾರೆ. ಯಾವ ರೀತಿ ಯೇಸೋಫನಿಗೆ ತನ್ನ ಸ್ವಂತ ಜನರೇ ಬಿಟ್ರು, ಅವನಿಗೆ ಬಿಟ್ಟರು. ಹಾಗೆ ನಿಮಗೂ ಕೂಡ ಯೇಸುವಿನ ಮಾರ್ಗದಲ್ಲಿ ನಡೆಯುವಾಗ ನೀವು ಯಾರು ಹೆಚ್ಚಾಗಿ ಅತಿಯಾಗಿ ಪ್ರೀತಿ ಮಾಡ್ತಾರೆ ಅನ್ಕೊಂಡಿರ್ತೀರಿ, ಅವರೇ ನಿಮಗೆ ಬಿಟ್ಟು ಬಿಡ್ತಾರೆ. ಯಾಕೆ? ನೀವು ಅಸ್ಥಿವಾರದ ಮೇಲೆ ಕಟ್ಟುತ್ತಾ ಇರುವುದರಿಂದ. ಹಲ್ಲೆಲೂಯ. ಏನೇ ಆದ್ರೂ ಬಿಡ್ಲಿಲ್ಲ, ಇವ ಸ್ಟಡಿಯಾಗಿ ನಿಂತ್ಕೊಂಡ. ಹಲ್ಲೆಲೂಯ. ಹೇಳ್ತಾರೆ ನೋಡ್ರಿ, ಎಷ್ಟೇ ಕುಡಿದ್ರು ಕೂಡ ಸ್ಟಡಿಯಾಗಿ ನಿಲ್ತೀನಿ ಅಂತ ಹೇಳಿ. ಎಲ್ಲಿ? ಭೀಮಾಶಂಕರ್. ಇನ್ನೊಂದು ಉದಾಹರಣೆ ಕೊಡ್ತಾ ಇದ್ದಾರೆ. ಹಾಗೆ ಇವನು ಯಾರಾಗಿದ್ದಾನೆ? ಈಗ ಬುದ್ಧಿ ಉಳ್ಳ ಮನುಷ್ಯನಾಗಿದ್ದಾನೆ. ಯಾರಾಗಿದ್ದಾನೆ? ಗಟ್ಟಿಗಳ್ರಿ, ಯಾರಾಗಿದ್ದಾನೆ? ಯಾಕೆ ಇವ ಬುದ್ಧಿವಂತನಾಗಿದ್ದಾನೆ? ಯೇಸು ಹೇಳಿದಂತೆ ನಡೀತಾ ಇದ್ದಾನೆ. ಹಲ್ಲೆಲೂಯ. ಚರ್ಚಿಗೆ ಬರ್ತಾ ಇದ್ದಾನೆ, ವಾಕ್ಯ ಓದ್ತಾ ಇದ್ದಾನೆ, ಎಲ್ಲ ಮಾಡ್ತಾ ಇದ್ದಾನೆ. ಒಂದು ಡಿಫ್ರೆನ್ಸ್ ಏನು? ಯೇಸು ಹೇಳಿದಂತೆ ನಡೀತಾ ಇದ್ದಾನೆ. ಈಗ ಕಂಟಿನ್ಯೂ. ಆದರೆ ಗಟ್ಟಿಗರ ಈ ನನ್ನ ಮಾತುಗಳನ್ನು ಕೇಳಿಯೂ ಅವುಗಳಂತೆ ನಡೆಯದೆ ಪ್ರತಿಯೊಬ್ಬನು ಉಸುಬಿನ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಹೀನ ಮನುಷ್ಯನನ್ನು ಹೋಲುವನು. ಹಲ್ಲೆಲೂಯ. ಯೇಸು ಹೇಳಿದ ಮಾತುಗಳು ಈಗ ಇನ್ನೊಬ್ಬ ವ್ಯಕ್ತಿ ಏನ್ ಮಾಡ್ತಾ ಇದ್ದಾನೆ? ಕೇಳಿಸ್ಕೊತಾ ಇದ್ದಾನೆ, ಚರ್ಚಿಗೆ ಬರ್ತಾ ಇದ್ದಾನೆ, ಫಾಸ್ಟಿಂಗ್ ಮಾಡ್ತಾ ಇದ್ದಾನೆ, ದಶಮ ಭಾಗ ಹಾಕ್ತಾ ಇದ್ದಾನೆ. ಒಬ್ಬೊಬ್ಬೊಬ್ಬೊಬ್ಬ ಏನ್ ವಾಕ್ಯ ಅಂತಿದ್ದಾನೆ, ಎಲ್ಲ ಸೂಪರ್ ಅಂತಾರೆ. ಮಸ್ತ್ ಕಟ್ತಾ ಇದ್ದಾನೆ. ಇವನು ಕೂಡ ಕಟ್ತಾ ಇದ್ದಾನೆ. ಆದ್ರೆ ಎದ್ರ ಮೇಲೆ ಕಟ್ತಾ ಇದ್ದಾನೆ? ಯಾಕೆ ಉಸುಬಿನ ಮೇಲೆ ಕಟ್ತಾ ಇದ್ದಾನೆ? ಯೇಸು ಹೇಳಿದಂತ ಮಾತಿಗೆ ಇವನೇನಾಗ್ತಾ ಇಲ್ಲ. ಯೇಸು ಹೇಳ್ತಾ ಇದ್ದಾರೆ, ನಿನಗೆ ಹರ್ಟ್ ಮಾಡಿದರೆ ಕ್ಷಮಿಸು ಅಂತ ಹೇಳಿ. ಬಟ್ ನಾನ್ ಯಾಕೆ ಕ್ಷಮಿಸ್ಲಿ? ಬಟ್ ಸಂಡೇ ಬಂದಾಗ ಹಲ್ಲೆಲೂಯ, ಫುಲ್ ಪ್ರೆಸೆನ್ಸ್. ಹೋದಾಗ ನಾನ್ ಯಾಕೆ ಕ್ಷಮಿಸ್ಬೇಕು ಅವ್ರಿಗೆ? ನಾನ್ ಯಾಕೆ ಕೊಡ್ಬೇಕು ಅವ್ರಿಗೆ? ಎದ್ರ ಮೇಲೆ ಕಟ್ಲತ್ತ ನೀವ? ಪ್ರೇಯರ್ ಮಾಡ್ತಾ ಇದ್ದಾನ? ಫಾಸ್ಟಿಂಗ್ ಮಾಡ್ತಾ ಇದ್ದಾನ? ದಶಮ ಭಾಗ ಕೊಡ್ತಾ ಇದ್ದಾನ? ಎಲ್ಲ ಮಾಡ್ತಾ ಇದ್ದಾನೆ. ಬಟ್ ಆ ಮತ್ತಾಯ 5, 6, 7ನೇ ಅಧ್ಯಾಯದಲ್ಲಿ ಏನ್ ಹೇಳಿದಾರೋ ಅದನ್ನೇ ಮಾಡ್ತಾ ಇಲ್ಲ. ಅಲ್ಲಿ ಏನ್ ಹೇಳಿದ್ದಾರೆ? ನಿನ್ನ ಮೇಲೆ ಸುಳ್ಳು ಆಪಾದನೆಗಳನ್ನು ಹೊರಿಸ್ತಾರೆ, ನೀವು ಸಂತೋಷ ಪಡ್ರಿ. 5ನೇ ಅಧ್ಯಾಯದಲ್ಲಿ ಹೇಳ್ತದೆ, 11ನೇ ವಚನದಲ್ಲಿ, ಸಂತೋಷ ಪಡ್ರಿ, ಪರಲೋಕದಲ್ಲಿ ನಿನಗೆ ಬಹಳ ಫಲ ಉಂಟು. ಸೊ ಇವನು ಕೇವಲ ಯೇಸುವಿನ ಮಾತು ಕೇಳಿಸ್ಕೊತಾ ಇದ್ದಾನೆ, ಬರೀ ಕೇಳಿಸ್ಕೊತಾ ಇದ್ದಾನೆ. ವಾರ ಬರ್ತಾ ಇದ್ದಾನೆ, ಕೇಳಿಸ್ಕೊತಾ ಇದ್ದಾನೆ. ಆ ಪ್ರೀಚರ್ ಕೇಳಿಸ್ಕೊತಾ ಇದ್ದಾನೆ, ಈ ಪ್ರೀಚರ್ ಕೇಳಿಸ್ಕೊತಾನೆ, ಅಂಕಿ ಸಜವಾನ್ ಕೇಳಿಸ್ಕೊತಾನೆ, ಸ್ಟೇಟಸ್ ಕೂಡ ಇಡ್ತಾನೆ. ಹಲ್ಲೆಲೂಯ. ಅನ್ಕೋತಾ ಇದ್ದಾನೆ, ಐ ಆಮ್ ಸ್ಪಿರಿಚುವಲ್, ನಾನು ಆತ್ಮಿಕವಾಗಿದ್ದೇನೆ, ನನ್ನಲ್ಲಿ ವಿಶ್ವಾಸ ಇದೆ, ನನ್ನಲ್ಲಿ ನಂಬಿಕೆ ಇದೆ ಅನ್ಕೋತಾ ಇದ್ದಾನೆ. ಬಟ್ ಬೈಬಲ್ ಏನ್ ಹೇಳ್ತದೆ? ಕಟ್ಟಿದ ಮೇಲೆ ಮಳೆ ಸುರಿಯಿತು, ಹಳ್ಳಗಳು ಬಂದವು, 4 ಕಡೆಯಿಂದ ಗಾಳಿ ಬೀಸಿತು, ಆ ಮನೆಗೆ ಹೊಡೆಯಿತು. ಆಗ ಅದು ದಡಮ್ಮನೆ ಕಡುಕೊಂಡು ಬಿತ್ತು. ಹೆಂಗ್ ಬಿತ್ತಂತೆ? ದಡಮ್ಮನೆ ಕಡ್ಕೊಂಡ್ ಬಿತ್ತದು. ಹೆಂಗೆ? ದಡಮ್ಮನೆ ಹೇಳ್ರಿ, ದಡಮ್ಮನೆ. ಹಲ್ಲೆಲೂಯ. ಅನೇಕರ ನಂಬಿಕೆ ಹಂಗಿದೆ ರೀ. ಟೂಸ್ಪಟಾಕ ಯಾರೇನಾದ್ರು ಅಂದ್ರೆ ಸಾಕು, ಬರಲ್ಲ. ಯಾರೇನಾದ್ರು ಅಂದ್ರೆ ಸಾಕು, ಅವನಿಗೆ ನಾ ಚರ್ಚೆಗೆ ಬರಲ್ಲ.
ಯಾವ ಅಸ್ತಿವಾರದ ಮೇಲೆ ಕಟ್ತಾ ಇದ್ದಾನೆ ಇವ? ಡೇಂಜರ್ ನೋಡ್ರಿ ಇಂಥವ್ರು. ಬೈಬಲ್ ಅದಕ್ಕೆ ಜೀಸಸ್ ಹೇಳ್ತಾರೆ ಬುದ್ಧಿಹೀನ ನೀವು. ನೋಡ್ರಿ ಬುದ್ಧಿಹೀನ ಯಾಕಂತ ಇದಾರೆ, ಕೇಳಿಸ್ಕೊತಾ ಇದ್ದಾನೆ, ಬಟ್ ಏನ್ ಮಾಡ್ತಾ ಇದ್ದಾನೆ, ಅವನು ರಿಲಿಜಿಯಸ್ ಅನ್ಕೋತಾ ಇದ್ದಾನೆ, ನಾ ಸ್ಪಿರಿಚುವಲ್ ಇದ್ದೇನೆ ಅಂತ ಅನ್ಕೋತಾ ಇದ್ದಾನೆ. ಬಟ್ ಇವನ ಒಂದು ಶಕ್ತಿ, ಇವನ ಬಲ ಯಾವಾಗ ಎಕ್ಸ್ಪೋಸ್ ಆಗ್ತಾ ಇದೆ? ಇವನಿಗೆ ಕಷ್ಟ ಬಂದಾಗ, ಇವನ ವಿರೋಧವಾಗಿ ಯಾರಾದ್ರೂ ಬಂದು ಮಾತನಾಡಿದಾಗ, ಇವನ ವಿರೋಧವಾಗಿ ನಷ್ಟಗಳು ಬರುವಾಗ, ಇವನ್ ಏನ್ ಮಾಡ್ತಾನೆ, ಎಲ್ಲ ಉಲ್ಟಾ ಆಗ್ತಾ ಇರುವಾಗ, ಅವಾಗೆಲ್ಲ ಬಿಲ್ಡಿಂಗ್ ಸಮಾಯತ ಏನಾಗ್ತದೆ? ಹಲ್ಲೆಲೂಯಾ. ಎದ್ರ ಮೇಲೆ ಕಟ್ತಾ ಇದ್ದೀರಿ? ಎಚ್ಚರವಾಗಿರ್ರಿ. ಯೇಸು ಹೇಳಿದಾನೆ, ಈ ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು. ಹಲ್ಲೆಲೂಯಾ. ಅನೇಕ ವಿಶ್ವಾಸಿಗಳು ಸೂಪರ್ ಪ್ರಾರ್ಥನೆ ಮಾಡ್ತಾರೆ, ಉಪವಾಸ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಬಟ್ ಒಬಿಡಿಯನ್ಸ್ ತೋರ್ಸಂಗಿಲ್ಲ, ವಿಧೇಯತೆ ತೋರ್ಸಂಗಿಲ್ಲ. ಇದು ಬಹಳ ಕಠಿಣ ಇದೆ. ಇದು ನನ್ನ ಈಗೋ ಹರ್ಟ್ ಆಯ್ತು. ನೆಕ್ಸ್ಟ್ ಸಂಡೇ ಇದೆ, ಆಕ್ಚುಲಿ ಇದೇ ಸಂಡೇ ಇತ್ತು ಒಂದು ತೋರ್ಸ್ಬೇಕಂತ ಹೇಳಿ, ಬಟ್ ನೆಕ್ಸ್ಟ್ ಸಂಡೇ ಇದೆ. ಒಬ್ಬ ಅಫೆಂಡೆಡ್ ಪರ್ಸನ್, ಹರ್ಟ್ ಆದಂತ ವ್ಯಕ್ತಿಯ ಗುಣಲಕ್ಷಣಗಳು ಹೇಗಿರ್ತದೆ? ಹಲ್ಲೆಲೂಯಾ. ಹರ್ಟ್ ಆದಂತ ವ್ಯಕ್ತಿ ಅವನು ಏನೆಲ್ಲ ಮಾಡ್ತಾನೆ, ಅವನು ಏನೆಲ್ಲ ಅವನ ಜೀವಿತದಲ್ಲಿ ನಡೀತದೆ, ಸೈತಾನ ಹೆಂಗ ಅವನ ಜೀವಿತದಲ್ಲಿ ಆಟ ಆಡ್ತಾನಂತೆ, ಅದು ನೆಕ್ಸ್ಟ್ ಸಂಡೇ. ಆಕ್ಚುಲಿ ಇತ್ತದು ಇವತ್ತೇ, ಬಟ್ ಇದು ಸ್ವಲ್ಪ ಫೌಂಡೇಶನ್ ಮೇಲೆ ಜಾಸ್ತಿ ಇರ್ಬೇಕಾಗಿದೆ. ಹಲ್ಲೆಲೂಯಾ. ಇವನು ಬ್ಲೆಸ್ ಆಗ್ತಾ ಇದ್ದಾನೆ, ಆಶೀರ್ವಾದ ಆಗ್ತಾ ಇದ್ದಾನೆ, ಸಂಡೇ ಸಂಡೇ ಬಂದು ಸಾಕ್ಷಿ ಹೇಳ್ತಾ ಇದ್ದಾನೆ, ನನಗೆ ಪ್ರಮೋಷನ್ ಸಿಕ್ತು, ನನಗೆ ಜಾಗ ಸಿಕ್ತು, ನನಗೆ ಮನೆ ಸಿಕ್ತು, ನನ್ನ ಮಕ್ಕಳೆಲ್ಲ ಏನು ಪ್ರಾಬ್ಲಮ್ ಇಲ್ರಿ ಅಂತಿದ. ಹಲ್ಲೆಲೂಯಾ. ಆದ್ರೆ ಒಂದು ಕಷ್ಟ ನಷ್ಟ ಬಂದಾಗ ಏನಾಗ್ತಾನೆ? ಬೀಳು ಎದೆ ದಡಮ್ಮನೆ ಏನಾಗ್ತಾ ಇದೆ? ನಿನ್ನ ಜೀವಿತ ಯಾವಾದ್ರ ಮೇಲೆ ಕಟ್ತಾ ಇದೆ? ನಿನ್ನ ಜಾಬಿನ ಮೇಲೆ ನಿನ್ನ ಜೀವಿತ ಕಟ್ತಾ ಇದ್ರೆ ಒಂದಿನ ನಿನ್ನ ಜಾಬ್ ಹೋಗ್ತದೆ, ಆಗ ನಿನ್ನ ಜೀವಿತ ಏನಾಗ್ತದೆ? ನಿನ್ನ ಜೀವಿತ ನಿನ್ನ ಗಂಡನನ್ನ ಆಧಾರ ಮಾಡಿಕೊಂಡು ಕಟ್ಕೊಳ್ತಾ ಇದ್ರೆ ಒಂದಿನ ಗಂಡ ಹೋಗ್ಬಿಡ್ತಾನೆ, ಅವಾಗ ಏನ್ ಮಾಡ್ತಾನೆ? ಹೆಂಡತಿ ಆಧಾರ ಮೇಲೆ ಇಟ್ಕೊಂಡು ಕಟ್ತಾ ಇದ್ರೆ ಹೆಂಡತಿನೂ ಹೋಗ್ತಾಳೆ. ಮಕ್ಕಳ ಮೇಲೆ ಆಧಾರ ಮಾಡ್ಕೊಂಡು, ಕೆಲವು ಹೇಳ್ತಾರೆ ಗಂಡ್ ಮಕ್ಕಳು ನಮ್ಮ ನೋಡ್ಕೊತಾವ, ನೀವು ಎಷ್ಟು ಹಂಗ ಅಂತಿರಂಗ ನೋಡ್ಕೊಂಗಿಲ್ಲ ಅವ್ರು. ಹಲ್ಲೆಲೂಯಾ. ನೋಡ್ಕೊಂಗಿಲ್ಲ ಅವ್ರು. ಯಾಕೆ? ಅವ್ರ ಅಸ್ಥಿವಾರ ಯೇಸು ಕ್ರಿಸ್ತನ್ ಇಲ್ಲಲ್ಲಿ. ಆ ಅಸ್ಥಿವಾರನಲ್ಲಿ ಯೇಸು ಕ್ರಿಸ್ತನ್ ಇಲ್ಲದೆ ಇರುವುದರಿಂದ ಅವ್ರು ನೋಡ್ಕೊಳಕ್ ಆಗಲ್ಲ. ಅದಕ್ಕೆ ನಿನ್ನ ಫೌಂಡೇಶನ್ ಯಾವುದ್ರ ಮೇಲೆ ಕಟ್ತಾ ಇದೆ? ಬಿಸ್ನೆಸ್ ಮೇಲೆ ಕಟ್ತಾ ಇದೆಯಾ? ವ್ಯಾಪಾರ ಚೆನ್ನಾಗಿ ನಡೀತಾ ಇದೆ, ಇನ್ಕಮ್ ಚೆನ್ನಾಗಿ ಬರ್ತಾ ಇದೆ, ಬರ್ತದೆ ಸ್ವಲ್ಪ ದಿನ, ಆದ್ರೆ ಕಷ್ಟ ಬಂತು ಅಂದ್ರೆ ನಿನ್ನ ವಿಶ್ವಾಸ ಎಲ್ಲ ಹೋಗ್ಬಿಡ್ತದೆ. ಅದಕ್ಕೆ ಯೇಸು ಹೇಳ್ತಾ ಇದ್ದಾನೆ, ಈ ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು ಅವನು ಬುದ್ಧಿ ಉಳ್ಳ ಮನುಷ್ಯನಿಗೆ ಹೋಲಿಕೆ ಆಗಿಲ್ಲ. ಗಾಳಿ ಬಂತು, ಮಳೆ ಬಂತು, ಏನೆಲ್ಲ ಬಂತು, ಆದ್ರೆ ಅವನು ಸ್ಥಿರವಾಗಿ ನಿಂತ್ಕೊಂಡ. ಹಲ್ಲೆಲೂಯಾ. ಯಾರು ಕೂಡ ಅವನಿಗೆ ಅಳ್ಳಾಡಿಸ್ಲಕ್ ಆಗ್ಲಿಲ್ಲ. ಹಲ್ಲೆಲೂಯಾ. ಹೇಳ್ರಿ, ಯಾರು ಕೂಡ ನನಗೆ ಅಳ್ಳಾಡ್ಸಕ್ ಆಗಲ್ಲ. ಹೇಳ್ರಿ, ಯಾರು ಕೂಡ ನನಗೆ ಅಳ್ಳಾಡ್ಸಕ್ ಆಗಲ್ಲ. ಹೇಳ್ರಿ, ಯಾರು ಕೂಡ ನನಗೆ ಅಳ್ಳಾಡ್ಸಕ್ ಆಗಲ್ಲ. ಹೇಳ್ರಿ, ಗಟ್ಟಿಯಾಗಿ ಎದೆ ತಟ್ಕೊಂಡು ಹೇಳ್ರಿ, ಯಾರು ಕೂಡ ನನಗೆ ಅಳ್ಳಾಡ್ಸಕ್ ಆಗಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾಕೆ? ನಿನ್ನ ಅಸ್ಥಿವಾರ ಯಾವಾಗ ಯೇಸು ಕ್ರಿಸ್ತನು ಮತ್ತು ಆತನ ವಾಕ್ಯವಾಗಿರ್ತದೋ, ಆಗ ಯಾರು ಎಷ್ಟೇ ನಿನ್ನ ವಿರುದ್ಧವಾಗಿ ಬರಲಿ, ಆ ಅಸ್ಥಿವಾರ ಎಂಬ ಯೇಸು ವಾಕ್ಯ ನಿನಗೆ ನಿಂತುಕೊಳ್ಳುವಂತೆ ಮಾಡ್ತದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಮ್ಮ ತಾಯಿ ಯೇಸುವನ್ನು ನಂಬಿದಾಗ ಅನೇಕ ಮಾತುಗಳನ್ನ ಆಡಿದ್ರು. ಅನೇಕರು ಯೇಸುವನ್ನು ನಂಬಿದಾಗ ನಮ್ಮ ಜಾತಿಗೆ ಅವಮಾನ ಇದ್ದಿ, ನಮ್ಮ ಜಾತಿ ಮರ್ಯಾದೆ ತೆಗೆದಿ, ಹಂಗೆ ಹಿಂಗೆ ಅಂತ ಅನೇಕ ಏನಂತಂದ್ರೆ ಹಿಂಸೆಗಳು, ಅನೇಕ ರೀತಿಯಾದಂತ ಅವಮಾನಗಳು, ಅನೇಕ ರೀತಿಯಾದಂತ ಕಷ್ಟಗಳು. ಕೆಲವರು ಅಂತಂದ್ರೆ ಯಾಕೆ ನಿಮ್ ದೇವ್ರ ಗುಣ ಮಾಡಲಾಗೇನ, ಯಾಕೆ ನಿಮ್ ದೇವ್ರ ಹಂಗ್ ಮಾಡಲಾಗೇನ, ಹಿಂಗ್ ಮಾಡಲಾಗೇನ, ಎಲ್ಲ ನೆಗೆಟಿವ್ ಡಿಸ್ಕರೇಜ್ಮೆಂಟ್ಸ್. ಹಲ್ಲೆಲೂಯಾ. ಆದ್ರೆ ಯೇಸು ಕ್ರಿಸ್ತನೆಂಬ ಬಂಡೆಯ ಮೇಲೆ ಆ ಜೀವಿತ ಕಟ್ಟಿರುವುದರಿಂದ ಈ ಲೋಕದಿಂದ ಬರುವಂತ ಯಾವುದೇ ಕಷ್ಟ ನಷ್ಟಗಳಿಗೆ ನಮ್ಮ ತಾಯಿ ಬಿದ್ದು ಹೋಗ್ಲಿಲ್ಲ, ನಂಬಿಕೆಯಿಂದ ದೂರ ಆಗ್ಲಿಲ್ಲ. ಹಲ್ಲೆಲೂಯಾ. ಆ ತಾಯಿ ನಂಬಿಕೆಯಿಂದ ಇದ್ದಿರುವುದಕ್ಕಾಗಿಯೇ ಇವತ್ತು ನಾನು, ನಮ್ಮ ಅಕ್ಕಂದ್ರು ಅವರು ವಿಶ್ವಾಸದಲ್ಲಿ ಪ್ರಾರ್ಥನೆಯಲ್ಲಿ ಇರಕ್ಕೆ ಸಾಧ್ಯ. ಹಲ್ಲೆಲೂಯಾ. ಅಂದ್ರೆ ನೀನು ನಂಬಿಕೆಯಲ್ಲಿ ಸ್ಥಿರವಾಗಿದ್ರೆ ಯಾರೋ ನಿನ್ನ ನಂಬಿಕೆಯನ್ನು ನೋಡಿ ಅವ್ರು ಸ್ಥಿರವಾಗಿರ್ತಾರೆ. ಹಲ್ಲೆಲೂಯಾ. ಒಬ್ರು ಸಿಸ್ಟರ್ ಫೋನ್ ಮಾಡಿದ್ರೆ ನನಗೆ, ಬಹಳ ಏನಂತಂದ್ರೆ ಸ್ಪಿರಿಚುವಲ್ ಅಲ್ಲಿ ಅವರು ಬಹಳ ಇದು, ಅವ್ರು ಫೋನ್ ಮಾಡಿ ಹೇಳ್ತಾ ಇದಾರೆ, ಆಪ್ಕ ವಿಶ್ವಾಸ ದೇಕ್ಕೆ ಹಮಾರ ವಿಶ್ವಾಸ ಬಡ್ರಿ ಅಂತ. ಹಲ್ಲೆಲೂಯಾ. ನಿನ್ನ ನಂಬಿಕೆ ನೋಡಿ ನಮಗೆ ಪ್ರೋತ್ಸಾಹ ಆಗ್ಲತ್ತದ. ಹಲ್ಲೆಲೂಯಾ. ನೋಡ್ರಿ,
ನೀವು ಏನ್ ಕಷ್ಟ ಅನುಭವಿಸ್ತಾ ಇದ್ರಿ, ನೀವು ಏನ್ ನಷ್ಟ ಅನುಭವಿಸ್ತಾ ಇದ್ರಿ, ನೀವೇನ್ ಕಣ್ಣೀರಲ್ಲಿ ಹಾದು ಹೋಗ್ತಾ ಇದ್ರಿ, ಅದು ಯಾರಿಗೂ ಕಾಣಂಗಿಲ್ಲ. ಯಾರಿಗೆ ಕಾಣಿಸ್ತದ ಅದು? ಕೇವಲ. ಅದಕ್ಕೆ ಮತ್ತಾಯ 5, 6, 7 ಏನಿದೆ ಗೊತ್ತಾ? ಅಲ್ಲಿ ಯಾರಿಗೂ ಕಾಣುವುದಿಲ್ಲ. ಹಲ್ಲೆಲೂಯ. ಅದಕ್ಕೆ ಮತ್ತಾಯ 5, 6 ಸ್ವಾಮಿ ಏನ್ ಹೇಳಿದ್ದಾರೆ? ಪ್ರಾರ್ಥನೆ ಮಾಡ್ಬೇಕಾದ್ರೆ ಒಳಗಡೆ ಹೋಗಿ ಏಕಾಂತವಾಗಿ ಪ್ರಾರ್ಥನೆ ಮಾಡ್ರಿ. ನಿನ್ನ ಅಂತರಂಗದಲ್ಲಿ ನಡೆಯುವ ನೋಡಿ ನಿನಗೆ ದೇವರು ಏನ್ ಮಾಡ್ತಾರೆ? ಪ್ರತಿಫಲ ಕೊಡ್ತಾರೆ. ಉಪವಾಸ ಮಾಡುವಾಗ ಜನರಿಗೆ ತೋರಿಸಬೇಕೆಂದು ಉಪವಾಸ ಮಾಡಬೇಡ. ನಿನ್ನ ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ದೇವರು ನಿನಗೆ ಪ್ರತಿಫಲವನ್ನು ಕೊಡ್ತಾರೆ. ಕೊಡುವಾಗ ಡೊಂಗುರು ಸಾರಬೇಡ. ಹಲ್ಲೆಲೂಯ. ನಿನ್ನ ಎಡಗೈ ಕೊಟ್ಟಿದ್ದು ಬಲಗೈ ಗೊತ್ತಾಗ್ಬಾರ್ದು. ಪರಲೋಕದಲ್ಲಿರುವ ತಂದೆ ನಿನ್ನ ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ದೇವರು ನಿನಗೆ ಪ್ರತಿಫಲವನ್ನು ಕೊಡ್ತಾರೆ. ಮತ್ತಾಯ 5, 6, 7 ಅವು ಯಾರ ಕಣ್ಣಿಗೂ ಕಾಣಂಗಿಲ್ಲ. ಬಟ್ ಆ ಫೌಂಡೇಶನ್ ಎಫೆಕ್ಟ್ ಅದು ಪ್ರತಿಯೊಬ್ಬರಿಗೆ ಕಾಣಿಸ್ತದೆ. ಹಲ್ಲೆಲೂಯ, ಹಲ್ಲೆಲೂಯ. ಇವತ್ತು ನಿನ್ನ ಜೀವಿತದ ಫೌಂಡೇಶನ್ ಯಾವುದರ ಮೇಲೆ ಆಧಾರವಾಗ್ತಾ ಇದೆ? ಬರೀ ಆಶೀರ್ವಾದದ ಮೇಲೆ ಆಧಾರವಾಗ್ತಾ ಇದೆಯಾ? ಹಣದ ಮೇಲೆ ಆಧಾರವಾಗ್ತಾ ಇದೆಯಾ? ಅದು ಬಿದ್ದು ಹೋಗ್ತದೆ. ಕೆಲಸದ ಮೇಲೆ ಆಧಾರವಾಗ್ತಾ ಇದೆಯಾ? ಹಿಂಗ ಹೋಗ್ತದೆ ಅದು. ಆದ್ರೆ ಯೇಸು ಕ್ರಿಸ್ತನೆಂಬ ಬಂಡೆಯ ಮೇಲೆ ನಿನ್ನ ಜೀವಿತ, ನಿನ್ನ ಕುಟುಂಬ, ನಿನ್ನ ಜಾಬ್ ಪ್ರತಿಯೊಂದರ ಮೇಲೆ ಕಟ್ಟಿದ್ರೆ ಯಾರು ಏನೇ ನಿನ್ನ ವಿರುದ್ಧವಾಗಿ ಮಾತನಾಡ್ಲಿ, ಯಾರು ಏನೇ ನಿನ್ನ ವಿರುದ್ಧವಾಗಿ ಸುಳ್ಳು ಹಬ್ಬಿಸ್ಲಿ, ನೀನ್ ಆರಾಮಾಗಿರ್ತೀನಿ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ತಲೆ ಕೆಡಿಸ್ಕೊಳಂಗಿಲ್ಲ. ಯಾಕೆ? ಎದುರ ಮೇಲೆ ನಿಂತಿದ್ನಿ? ವಾಕ್ಯ ಎಂಬ ಬಂಡೆಗಳ. ನನಗೆ ಅವರು ಹಿಂಗ ಅಂದ್ಬಿಟ್ರಿ, ನನಗೆ ಬಹಳ ಹರ್ಟ್ ಆಯ್ತು. ನಾನು ಅದಕ್ಕೆ ಅವ್ರ ಜೊತೆ ಕೆಲಸ ಮಾಡೋದು. ಕುಸುಬಿನ ಮೇಲೆ ಮನೆ ಕಟ್ತಾ ಇದ್ದೆ ವಿಶ್ವಾಸಿಗಳಿಗೆ, ನಮ್ಮವ್ರ ದೀಕ್ಷಾಸನ ತಗೊಂಡವ್ರಿಗೆ. ಹಲ್ಲೆಲೂಯ, ಹಲ್ಲೆಲೂಯ. ನೋಡ್ರಿ, ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 11ನೇ ವಚನ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 11ನೇ ವಚನ. ಸಿಕ್ತಾ? ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆ ಪಡಿಸಿ ನಿಮ್ಮ ಮೇಲೆ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸಿದರೆ ತಪ್ಪಾಗಿ ಹೊರಿಸಿದರೆ ನೀವು ಧನ್ಯರು. ಹಲ್ಲೆಲೂಯ. ಯೇಸು ಸ್ವಾಮಿ ಏನ್ ಹೇಳ್ತಾ ಇದ್ದಾರೆ? ನನ್ನ ನಿಮಿತ್ತವಾಗಿ ನಿನಗೆ ಯಾರೆಲ್ಲ ಕೆಟ್ಟ ಮಾತುಗಳನ್ನು ಹೇಳ್ತಾರೆ, ನನ್ನ ನಿಮಿತ್ತವಾಗಿ ನಿನಗೆ ಯಾರು ಅವಮಾನ ಮಾಡ್ತಾರೆ, ನನ್ನ ನಿಮಿತ್ತವಾಗಿ ಯಾರು ನಿನ್ನ ನಿಂದಿಸ್ತಾರೆ, ನೀನು ಧನ್ಯನು ಅಂತೆ. ಹಲ್ಲೆಲೂಯ. ಹೇಳ್ರಿ, ಯೇಸುವಿನ ನಿಮಿತ್ತವಾಗಿ ಅವಮಾನ ತೆಗೆದುಕೊಂಡಿರ? ಯೇಸುವಿನ ನಿಮಿತ್ತವಾಗಿ ಯಾರಾದ್ರೂ ನಿಮಗೆ ಬೈದಿದಾರ? ಯೇಸುವಿನ ನಿಮಿತ್ತವಾಗಿ ಯಾರಾದ್ರೂ ನಿಮ್ಮ ಅವಮಾನ ಮಾಡಿದಾರ? ಯೇಸುವಿನ ನಿಮಿತ್ತವಾಗಿ ನಿಮ್ಮ ಮೇಲೆ ಸುಳ್ಳು ಆಪಾದನೆಗಳನ್ನು ಹೊರಿಸಿದಾರ? ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನೀವು ಧನ್ಯರು ಅಂತ ಹೇಳಿ. ಹಲ್ಲೆಲೂಯ, ಹಲ್ಲೆಲೂಯ. ನೀವೇನ್ ಮಾಡ್ತೀರಾ? ಅದು ಬಿಟ್ಟು ಪ್ರೂವ್ ಮಾಡಕ್ ಹೋಗ್ತೀರಿ. ಇಲ್ಲ ನಾನು ಹಿಂಗಿದ್ದೀನಿ, ಕೇಳಂಗಿಲ್ಲ. ಯೇಸು ಏನ್ ಹೇಳಿದಾರೆ? ಓದಿನೊಂದ್ಸಲ. ನನ್ನ ನಿಮಿತ್ತವಾಗಿ. ಯಾರ ನಿಮಿತ್ತವಾಗಿ? ಯೇಸುವಿನ ನಿಮಿತ್ತವಾಗಿ ನಿಮಗೆ ನಿಂದನೆಗಳು, ಅವಮಾನಗಳು ಬರ್ತದೆ. ಅದಕ್ಕೆ ಯೇಸು ಸ್ವಾಮಿ ಅಡ್ವಾನ್ಸ್ ಆಗಿ ಹೇಳಿದ್ದಾರೆ. ಜನರು ನಿಮ್ಮನ್ನು ನಿಂದಿಸಿ ಹಿಂಸೆ ಪಡಿಸಿ ನಿಮ್ಮ ಮೇಲೆ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸಿದರೆ ನೀವು ಧನ್ಯರು. ಹಲ್ಲೆಲೂಯ, ಹಲ್ಲೆಲೂಯ. ನೀವು ಧನ್ಯರು ಅಂತೆ. ಮುಂದೆ ಏನು? ಸಂತೋಷ ಪಡಿರಿ. ಏನ್ ಪಡ್ರಿ? ಗಟ್ಟಿಗಡೆ ಏನ್ ಪಡ್ರಿ? ಯಾರಾದ್ರೂ ಬಂದೆ ಬುದ್ಧಿ ಅದ ನಿನಗ ಅಂತ ಹಿಂಗ ಅಂದ್ಬಿಟ್ರೆ ಸಾಕು, ಏನಾಯ್ತು? ಇವಳಿಗೆ ಹರ್ಟ್ ಆಯ್ತು. ಅಂದ್ರೆ ಹೊರಗಡೆ ಜಾಬ್ ಮಾಡುವಂತ ಸ್ಥಳದಲ್ಲಿ ಇವಳು ಕುರಿತಾಗಿ ಇವಳು ವಿಶ್ವಾಸಿ ಇದ್ದಾಳೆ, ಅವ್ರು ಹೇಳ್ದಂಗೆ ಇವಳು ಕೇಳ್ತಾ ಇಲ್ಲ. ಅಂದ್ರೆ ಅವ್ರು ಏನ್ ಕಾಂಪ್ರಮೈಸ್ ಅಂತಾರೆ, ಇವ್ರು ಆಗ್ತಾ ಇಲ್ಲ. ಇವರು ಎಕ್ಸಾಂಪಲ್ ಪೇಪರ್ ಚೆಕ್ ಮಾಡ್ತಿರ್ತಾಳೆ. ಪೇಪರ್ ಚೆಕ್ ಮಾಡುವಾಗ ಇಷ್ಟೇ ಬರ್ದಿರ್ತಾರೆ ಅವ್ರು. HM ಬಂದು ಹೇಳ್ತಾನೆ, ಇನ್ನೊಂದ್ 2 ಮಾರ್ಕ್ ಜಾಸ್ತಿ ಹಾಕು, ಪಾಸ್ ಮಾಡ್ಲಿ, ನಮ್ಮ ಸ್ಕೂಲಿಗೆ ಹೆಸರು ಬರ್ಲಿ ಅಂತ ಹೇಳಿ. ಇವಳು ಮಾಡಂಗಿಲ್ಲ. ಯಾಕೆ? ಅದು ತಪ್ಪು ಅಂತ ಹೇಳಿ. ಆಗ HM ಬಂದು ಬೈತಾನೋ, ನಿಂಗೆ ಬುದ್ಧಿ ಗಿದ್ದಿ ಅದ ಇಲ್ಲ, ನಿನಗೆ ಪಗಾರ ಯಾರು ಕೊಡ್ಲತ್ತಾರೆ? ನಾ ಕೊಡ್ಲತ್ತೀನಿ ನಿಂಗೆ ಪಗಾರ ಅಂತ HM ಬೈತಾನೆ. ಏನಾಗ್ತದೆ? ಹರ್ಟ್ ಆಗ್ತದೆ. ಎಲ್ಲರೆದ್ರೆ HM ಬೈದು ಬಿಟ್ಟ ನನಗೆ. ಬಟ್ ಇವಳು ಯೇಸುವಿನ ನಿಮಿತ್ತವಾಗಿ ನಾನು ಪಾಪ ಮಾಡಂಗಿಲ್ಲ, ಯೇಸುವಿನ ನಿಮಿತ್ತವಾಗಿ ಸುಳ್ಳು ಹಾಕಂಗಿಲ್ಲ, ಯೇಸುವಿನ ನಿಮಿತ್ತವಾಗಿ ಸುಳ್ಳು ಮಾರ್ಕ್ಸ್ಗಳನ್ನು ಕೊಡಂಗಿಲ್ಲ, ನಾನು ಜಾಬ್ ಹೋದ್ರೂ ಪರವಾಗಿಲ್ಲ, ನಾನು ಕರೆಕ್ಟಾಗಿ ನಿಂತ್ಕೊಂಡು ಮಾಡ್ತೀನಿ ಅಂತ ಇವಳು ಅಂದಿದ್ದಕ್ಕೆ ಅವಳು ಏನ್ ಮಾಡ್ತಾ ಇದ್ದಾಳೆ?
ಅವಮಾನ ಆಗ್ತಾ ಇದೆ, ಹರ್ಟ್ ಆಗ್ತಾ ಇದೆ. ಆದ್ರೆ ಬೈಬಲ್ ಏನ್ ಹೇಳ್ತಾ ಇದೆ ಅಲ್ಲಿ? ನೀವು ಧನ್ಯರು ಅಂತೆ. ಹಲ್ಲೆಲೂಯಾ. ಏನಂತೆ? ಯಾಕೆ? ಯೇಸು ನಿಮಿತ್ತವಾಗಿ ನಿಮಗೆ ಸುಳ್ಳು ಸುಳ್ಳು ಆಪಾದನೆಗಳನ್ನು ಹೊರಿಸ್ತಾ ಇದ್ದಾರೆ. ಧನ್ಯರು. ಸಂತೋಷ ಪಡಿರಿ. ಏನ್ ಪಡಿರಿ? ಸಂತೋಷ ಹೆಂಗ್ ಪಡ್ತೀರಿ? ಬೈದಾಗ? ಹಲ್ಲೆಲೂಯಾ. ಬೈದಾಗ ಹೆಂಗ್ರಿ ಸಂತೋಷ ಪಡಕ್ಕಾಗ್ತದ? ಅದೇ ಜೀಸಸ್ ಹೇಳಿದ್ದು, ಈ ನನ್ನ ಮಾತುಗಳನ್ನು ಕೇಳಿ ಅದರಂತೆ ನಡೆಯುವವನು. ಹಲ್ಲೆಲೂಯಾ. ಸಂತೋಷ ಪಡಿರಿ ಅಂದ್ರೆ ಜೀಸಸ್ ಹೇಳ್ತಾ ಇದ್ದಾರೆ, ನೀನ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಥ್ಯಾಂಕ್ಸ್ ಹೇಳು ದೇವರಿಗೆ, ವಂದನೆ ಹೇಳು ದೇವರಿಗೆ, ಸ್ತೋತ್ರ ಹೇಳು ದೇವರಿಗೆ. ಜಾಸ್ತಿ ಖುಷಿ ಆದ್ರೆ ಪಾರ್ಟಿ ಮಾಡಿಸು. ಹಲ್ಲೆಲೂಯಾ. ಬೈಬಲ್ ಏನ್ ಹೇಳ್ತದೆ? ನನ್ನ ನಿಮಿತ್ತವಾಗಿ ನಿಮಗೆ ಏನ್ ಮಾಡ್ತಾರೆ ಜನಗಳು? ತಪ್ಪು ತಪ್ಪು ಆಪಾದನೆಗಳನ್ನ ಹೊರಿಸ್ತಾರೆ. ನಿನಗೆ ಕೆಲಸ ಮಾಡುವಂತ ಸ್ಥಳದಲ್ಲಿ ಹೊರಿಸ್ತಾರೆ, 100% ಹೊರಿಸ್ತಾರೆ. ಹಲ್ಲೆಲೂಯಾ. ಅಂದ್ರೆ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಯೇಸು ನಿನ್ನ ಜೀವಿತದ ಅಸ್ತಿವಾರವಾದಾಗ ನಿನಗೆ ಎಷ್ಟೇ ಹೋರಾಟ ಬರಲಿ, ಎಷ್ಟೇ ಅವಮಾನ ಬರಲಿ, ಎಷ್ಟೇ ಸಂಕಟ ಬರಲಿ, ಏನೇ ಬರಲಿ, ಯಾವುದು ಕೂಡ ನಿನ್ನನ್ನು ಬೀಳಿಸ್ಲಿಕ್ಕೆ ಶಕ್ತಿ ಇಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆ ಅಸ್ತಿವಾರದ ಮೇಲೆ ನೀನು ಕಟ್ಟದೆ ಹೋದ್ರೆ, ಭಾವನೆಗಳ ಮೇಲೆ ಕಟ್ಟಲಕ್ಕೆ ಪ್ರಾರಂಭ ಮಾಡಿದ್ರೆ, ಬರೀ ಇಮೋಷನ್ಸ್ ಮೇಲೆ, ಮನಸ್ಸಿನ ಅನುಗುಣವಾಗಿ ನೀವು ಕಟ್ಟಕ್ಕೆ ಹೋದ್ರೆ, ಅದು ಒಂದಿನ ಇದ್ದೋಗುತ್ತೆ. ಹಲ್ಲೆಲೂಯಾ. ಅದಕ್ಕೆ ಯೇಸು ಸ್ವಾಮಿ ಏನಾಗಿದ್ದಾರೆ? ನಮಗೆ ಅಸ್ತಿವಾರವಾಗಿದ್ದಾರೆ. ಯವನಸ್ತ್ರೀಗೆ 20 years ಆದ ನಂತರ ನನ್ನ ಜೀವಿತ ಹೇಗಿರ್ತದಂತೆ ಇವಾಗಲೇ ಅಸ್ತಿವಾರ ಗೊತ್ತಾಗ್ತದೆ. ಹಲ್ಲೆಲೂಯಾ. ನೀನೀಗ ಮಾಡುವಂತ ಬಿಹೇವಿಯರ್ ಇಂದ, ನೀನು ಮಾಡುವಂತ ಕಾರ್ಯಗಳಿಂದ, ಹ್ಯಾಬಿಟ್ಸ್ ಗಳಿಂದ ಗೊತ್ತಾಗ್ತದೆ 20 ವರ್ಷ ಆದ ನಂತರ ನಿನ್ನ ಜೀವಿತ ಹೇಗಿರ್ತದಂತೆ. ಹಲ್ಲೆಲೂಯಾ. ಅಸ್ತಿವಾರ ಯಾರು ಕೂಡ ನೋಡಂಗಿಲ್ಲ. ಅಸ್ತಿವಾರ ಯಾರಿಗೂ ಕೂಡ ಕಾಣಂಗಿಲ್ಲ. ಯಾರಿಗೆ ಕಾಣಿಸ್ತದೆ? ಅದು ಕೇವಲ ಯೇಸುವಿಗೆ ಮಾತ್ರ ಕಾಣಿಸ್ತದೆ, ಸೀಕ್ರೆಟ್ ಅಲ್ಲಿ ಮಾತ್ರ ಕಾಣಿಸ್ತದೆ. ಹಲ್ಲೆಲೂಯಾ. ಯಾಕೋಬನ ಬರೆದ ಪತ್ರಿಕೆ 4ನೇ ಅಧ್ಯಾಯ 6ನೇ ವಚನ. ಯಾಕೋಬನ ಬರೆದ ಪತ್ರಿಕೆ 4ನೇ ಅಧ್ಯಾಯ 6ನೇ ವಚನ. ಓಕೆ. ಆತನು ನಮ್ಮ ಮೇಲೆ ಅತಿಶಯವಾದ ಕೃಪೆಯನ್ನು ಇಡುತ್ತಾನೆ, ಆದುದರಿಂದ ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ ಎಂದು ಶಾಸ್ತ್ರವು ಹೇಳುತ್ತದೆ. ಹಲ್ಲೆಲೂಯಾ. ನನ್ನ ಹಿಂದೆ ಹೇಳ್ರಿ, ಆದುದರಿಂದ ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಿನ್ನ ಜೀವಿತ ಒಳ್ಳೆ ಅಸ್ತಿವಾರದ ಮೇಲೆ ಕಟ್ಟಲ್ಪಡಬೇಕು ಅಂದ್ರೆ, ಯೇಸು ಏನು ಹೇಳ್ತಾರೋ ಅದರಂತೆ ನಡೀತಾ ನೀನು ಹೋದ್ರೆ, ನಿನ್ನ ಹಣಕಾಸು ಸ್ಟ್ರಾಂಗ್ ಆಗಿರ್ತದೆ, ನಿನ್ನ ಆರೋಗ್ಯ ಸ್ಟ್ರಾಂಗ್ ಆಗಿರ್ತದೆ, ನಿನ್ನ ಜೀವಿತ ಸ್ಟ್ರಾಂಗ್ ಆಗಿರ್ತದೆ. ಯಾವುದೇ ಅಡೆತಡೆಗಳು ಬಂದರೂ ಕೂಡ ನೀನು ಬಿದ್ದು ಹೋಗುವುದಿಲ್ಲ, ಸ್ಟ್ರಾಂಗ್ ಆಗಿ ನಿಲ್ತು. ಯಾಕೆ? ದೇವರ ವಾಕ್ಯ ಹೇಳ್ತಾರೆ, ಐ ವಿಲ್ ಗಿವ್ ದ ಗ್ರೇಸ್ ಟು ದ ಹಂಬಲ್. ಯಾರು ದೀನರಾಗಿರ್ತಾರೋ ಅವರಿಗೆ ನನ್ನ ಕೃಪೆಯನ್ನು ಕೊಡುತ್ತೇನೆ. ಅಹಂಕಾರಿಗಳನ್ನು ದೇವರು ಎದುರಿಸ್ತಾನಂತೆ. ನನ್ನ ಜೀವಿತದಲ್ಲಿ ಒಂದೇ ಒಂದು ಭಯ, ಸೈತಾನಿನ ಭಯ ಅಲ್ಲ, ಅಹಂಕಾರ. ಐ ಫಿಯರ್ ಪ್ರೈಡ್. ಅದಕ್ಕೆ ದೇವ್ರಿಗೆ ಹೇಳ್ತೀನಿ ಯಾವಾಗ್ಲೂ, ನನ್ನ ಪ್ರೈಡ್ನೆಸ್ ಅಲ್ಲಿ ಹೋಗ್ಲಾರ್ದಂಗೆ ಮುರಿದಿಡು ದೇವ್ರಿ ಅಂತ ಹೇಳಿ. ಹಲ್ಲೆಲೂಯಾ. ಡೆವಿಲ್ ಫಿಯರ್ ಇಲ್ಲ, ಸೈತಾನಿನ ಫಿಯರ್ ಇಲ್ಲ. ಅದು ಮಾಡ್ತಾನೆ, ಇದು ಮಾಡ್ತಾನೆ, ಹಂಗ್ ಮಾಡ್ತಾನೆ, ಹಿಂಗ್ ಮಾಡ್ತಾನೆ ಅಂತ ಹೇಳಿ. ಐ ಫಿಯರ್ ಓನ್ಲಿ ಬಿಕಾಸ್ ಆಫ್ ಪ್ರೈಡ್ನೆಸ್, ಅಹಂಕಾರ. ಹಲ್ಲೆಲೂಯಾ. ಅದಕ್ಕೆ ಇವತ್ತು ನಿಮ್ಮ ಜೀವಿತ ಅಸ್ತಿವಾರದ ಮೇಲೆ ಕಟ್ಕೋತೀರಾ? ಯೇಸು ಕ್ರಿಸ್ತನ ಹೇಳಿದಂತೆ ನಡೀತೀರಾ? ಮತ್ತಾಯ 5:6-7. ಕಮಾನ್, ಎಲ್ಲರೂ ಎದ್ದು ನಿಂತ್ಕೊಂಡ್ರಿ.